ಹೊಟ್ಟೆ ಹಸು ಇರೋರ್ಗೆ ಕೊಡೋಣ ಸರ್, ಸ್ವಲ್ಪ ಬದುಕ್ಲಿ ಅಲ್ವಾ. ನಮ್ಮಲ್ಲಿ ಬಡವ್ರನ್ನ ಬೆಳೆಸೋದ್ ಕಡಿಮೆ, ಇರೋರ್ನ ಬೆಳೆಸ್ತೀರಿ ನಾವು. ಇವಾಗ ಎಲ್ಲಾ ನಟರನ್ನು ಹೊಟ್ಟೆ ತುಂಬಿರೋರ, ಎಲ್ಲಾರ್ಗು ಜೈ ಜೈ ಅಂತೀರಿ, ಬಡವ್ರನ್ನ ಯಾರಾದ್ರೂ ಕರ್ಕೊಂಡ್ಬಂದ್ ಬೆಳೆಸ್ತೀರಾ ಸರ್? ಮೇಡಮ್, ಈಗ ನೀವು ತಗೊಳ್ಳುವಂತಹ ಪ್ರಕರಣದಲ್ಲಿ ಪ್ರೀ ನೋಷನ್ ಮೈಂಡ್ ಸೆಟ್ ಏನನ್ನ ಇಟ್ಕೊಂತೀರಾ? ನೀವೇನು ಅನ್ಕೊಂಡಿದ್ದೆ ನಿಜ, ಅಥವಾ ಈಗ ನೀವು ಅದು ಮಾಗಡಿ ಪ್ರಕರಣ ತಗೊಂಡ್ರಿ, ನಿಮ್ದು ಒಂದು ವರ್ಷನ್ ಇರ್ತದೆ, ಅಪೋಸಿಟ್ ಅವ್ರು ಬೇರೆ ವರ್ಷನ್ ಇರ್ತದೆ. ಅವ್ರು ಹೇಳ್ತಾರೆ ಇಲ್ಲ ಸಂಧ್ಯಾ ಅವರು ಈತನ್ ಮಾಡ್ಬೋದಾಗಿತ್ತು, ಅವ್ರದ್ದು ಏನು ಅನ್ಸುತ್ತೋ, ಅವ್ರಿಗೆ ಒಳ್ಳೇದು ಅನ್ಸುತ್ತೋ, ಅವ್ರಿಗೆ ಜಸ್ಟಿಸ್ ಅನ್ಸುತ್ತೋ ಅವ್ರು ಮಾಡ್ತಾವ್ರೆ ಅಂತ ಏನ್ ಹೇಳ್ತೀವಿ? ಯಾರು ಅಪೋಸಿಟ್ ಅವ್ರು ಹೇಳಿದ್ರು? ನಿಮ್ ಕಮೆಂಟ್ ಬಾಕ್ಸ್ ನೋಡಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಸರ್ ಫೇಕ್ ಐಡಿ ಇಟ್ಕೊಂಡು ಮುಖ ತೋರ್ಸಕ್ ಆಗ್ದಿರ ಬೇಕಾದಷ್ಟು ಜನ ಬೇಕಾದಷ್ಟು ತರ ಹಾಕ್ತಾರೆ. ಕಮೆಂಟ್ಸ್ ಗೆಲ್ಲ ಎಂಟರ್ಟೈನ್ ಮಾಡಬಾರ್ದು. ನಾನ್ ಯಾವ ಪ್ರಕರಣದ ಬಗ್ಗೆ ಮಾತಾಡ್ತೀನಿ, ಆ ಪ್ರಕರಣದಲ್ಲಿ ಇಲ್ಲ ಆರೋಪಿ ಆಗಿರ್ಬೇಕು, ಇಲ್ಲ ಪ್ರಕರಣದಲ್ಲಿ ಭಾಗಿಯಾಗಿರುವಂತ ವ್ಯಕ್ತಿಗಳು ಮಾತಾಡಿದ್ರೆ ಪರವಾಗಿಲ್ಲ. ಅವ್ರು ಯಾರು ಮಾತಾಡ್ತಾ ಇಲ್ವಲ್ಲ. ಇವಾಗ ನನ್ ಮೇಲೆ ಅಲಿಗೇಷನ್ಸ್ ಬಂದಾಗ ನನ್ ಮೌನ ಇರಲ್ಲ, ಅದಕ್ಕೆ ತಿರುಗಿ ಕೊಡ್ತೀನಿ, ಸಾಕ್ಷಿ ತೋರಿಸ್ತೀನಿ. ಅಲಿಗೇಷನ್ಸ್ ಆತರ ಯಾರ ಮೇಲೆ ಆದ್ರೂ ನಾನು ಒಬ್ಬರ ಮೇಲೆ ಮಾತಾಡ್ತಾ ಇದೀನಿ ಅಂದ್ರೆ, ನೀವು ಅದ್ರಲ್ಲಿ ಭಾಗಿಯಾಗಿಲ್ಲ ಅಂದ್ರೆ ನೇರ ಬಂದು ನೋಡಿ, ನೀವು ನನ್ ಮೇಲೆ ಈ ತರ ಅಲಿಗೇಷನ್ಸ್ ಮಾಡ್ತಾ ಇದೀರಾ, ಈ ತರ ನಡೆದಿದ್ದು ಇದಲ್ಲ, ತಪ್ಪು ತಿಳ್ಕೊಂಡಿದ್ದೀರಾ ಅನ್ಬೋದಾಗಿತ್ತು. ಯಾವಾಗ ಅಲ್ಲಿ ಮೌನವಾಗಿ ನಿಂತ್ಕೊಳ್ತಾರೋ ಅಂಡ್ ಆ ಪ್ರಕರಣದಲ್ಲಿ ಅವರಲ್ಲಿ ಇರ್ತಾರೆ, ಆ ಇನ್ಸಿಡೆಂಟ್ ನಡೆದಿದ್ದಂತ ಸಮಯದಲ್ಲಿ ಅವ್ರ ಪ್ರೆಸೆಂಟ್ ಇರುತ್ತೆ, ಪ್ರತಿಯೊಂದು ದಾಖಲೆಗಳಿರುತ್ತೆ, ಆಗ ನಾನು ಅವ್ರನ್ನ ನೇರವಾಗಿ ಪ್ರಶ್ನೆ ಮಾಡುವಂತ ಕೆಲಸ ಮಾಡ್ತೀನಿ. ಸುಖ ಸುಮ್ನೆ ನಾನು ಗಾಳಿಯಲ್ಲಿ ಗುಂಡಾರಿಸುವಂತ ಕೆಲಸ ನಾನಂತೂ ಮಾಡೋದಿಲ್ಲ. ಅಂಡ್ ಇವೆಲ್ಲ ಕ್ರಿಮಿನಲ್ ಪ್ರಕರಣದಲ್ಲಿ ಆತರ ಗುಂಡಾರ್ಸಕ್ ಹೋದ್ರೆ ನನ್ನ ಗುಂಡಾರಿಸ್ತಾರೆ ಕಾನೂನಲ್ಲಿ ಅಲ್ವಾ. ಸೊ ಯಾವ್ದೇ ಒಂದ್ ಮಾಡ್ಲಿ ಜವಾಬ್ದಾರಿಯುತವಾಗಿ ಕ್ಲೀನ್ ಆಗಿ ಯೋಚನೆ ಮಾಡಿ ಅದ್ರ ಬಗ್ಗೆ ಪ್ರಕರಣದ ಬಗ್ಗೆ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ನಾನು ಮಾಡಿ ದಾಖಲೆ ತಗೊಂಡೆ ನೆಕ್ಸ್ಟ್ ನಾನು ಮಾತಾಡುವಂಥದ್ದು. ನೀವು ಯಾವ್ಯಾವ ರೀತಿ ಕೇಸ್ಗಳನ್ನ ಚೂಸ್ ಮಾಡ್ತೀರಿ, ಯಾವ ಮಾನದಂಡದ ಮೇಲೆ ಮಾಡ್ತೀರಿ? ನನ್ನ ಕೇಸ್ ಯಾವಾಗೂ ಅಷ್ಟೇ ನಾನು ಚೂಸ್ ಮಾಡುವಂಥದ್ದು ಅತ್ಯಾಚಾರ ಪ್ರಕರಣಗಳು, ಲೈಂಗಿಕ ದೌರ್ಜನ್ಯ, ಇದೇ ಮುಖ್ಯವಾಗಿ. ಬಿಕಾಸ್ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿರೋದು ಅದೇ ಕೇಸಸ್ ಅಲ್ವಾ. ಯಾರು ಸೆಲೆಬ್ರಿಟಿ ಮಕ್ಕಳು, ರಾಜಕಾರಣಿಗಳು ಮಕ್ಕಳು, ಇಲ್ಲ ದೊಡ್ಡವ್ರ ಮಕ್ಳ ಮೇಲೆ ಎಲ್ಲೂ ಅತ್ಯಾಚಾರ ಆಗ್ತಾ ಇಲ್ಲ ಸರ್. ಬಡ ಹೆಣ್ಣು ಮಕ್ಕಳ ಮೇಲೆ ಹೇಗೆ ಅಂದ್ರೆ, ನಿಮ್ಗೆ ಗೊತ್ತಿರುತ್ತೆ ಸಮಾಜದಲ್ಲಿ ನಾವು ಮಾನ ಮರ್ಯಾದೆ ಮುಚ್ಕೊಳ್ಳಕ್ಕೆ ಊಟ ಬಟ್ಟೆಗೆ ದುಡಿತೀವಿ. ಕೆಲವ್ರು ಏನ್ ಮಾಡ್ತಾರೆ, ಮಾನ ಎಲ್ಲ ಈಚೆ ಬಂದ್ಬಿಟ್ಟಿರುತ್ತೆ, ಬಟ್ಟೆನೇ ಇರೋದಿಲ್ಲ, ದೇಹದ ಮೇಲೆ ಬಟ್ಟೆನೇ ಇರೋದಿಲ್ಲ. ಆಗ ಏನಾಗುತ್ತೆ, ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ಸ್ ಇರುತ್ತೆ. ಇವಾಗ ಒಬ್ಬ ಭಿಕ್ಷುಕನ, ಒಬ್ಬ ಬಡವನ, ರಸ್ತೆಯಲ್ಲಿ ಯಾವನೋ ಒಬ್ಬ ಪೊರ್ಕಿ, ಎಂತವ್ರಿಗೂ ನಿಮ್ಗೆ ಗೊತ್ತಿರುತ್ತೆ ಸೆಕ್ಷುಯಲಿ ಅಡಿಕ್ಟ್ ಆಗಿರ್ತಾರೆ. ಅವ್ರ ಮೊಬೈಲ್ ಅಲ್ಲಿ ನೋಡುವಾಗ ಯಾವಳೋ ಒಬ್ಳು ಮೈ ಮೇಲೆ ಬಟ್ಟೆ ಹಾಕೊಂಡಿರೋ ಫುಲ್ ಎಕ್ಸ್ಪೋಸ್ ಮಾಡಿರ್ತಾಳೆ, ಅವಳನ್ನ ಮುಟ್ಟಕ್ ಆಗಲ್ಲ. 5 ಸ್ಟಾರ್ ಹೋಟೆಲ್ಗೆ ಹೋಗಕ್ ಆಗ್ದಿರ ಇದ್ರೇನು ರಸ್ತೆಯಲ್ಲಿ ಯಾರೋ ಪುಟ್ಟ ಬಡ ಮಕ್ಳು ಹೋಗ್ತಾರಲ್ಲ, ಆವಾಗ ಅಂತ ಮಕ್ಕಳ ಮೇಲೆ ಪ್ರಕರಣಗಳು ಹೆಚ್ಚಾಗತ್ತೆ. ನಿಜ ಅಲ್ವಾ? ದೊಡ್ಡವ್ರನ್ನ ಮುಟ್ಟಕ್ ಆಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತಾರೆ, ಅವ್ರ ದೇಹ ಬಟ್ಟೆ ಒಳಗೆ ಮೈ ಇರುತ್ತೆ, ಬಟ್ ಇವ್ರು ಕೆಲವರೆಲ್ಲಾರು ದೇಹ ಎಕ್ಸ್ಪೋಸ್ ಮಾಡುವಾಗ ಇಲ್ಲಿ ನೋಡ್ತಾನೆ ಯಾವನೋ ಒಬ್ಬ ಪೊರ್ಕಿ, ಪಕ್ಕದಲ್ಲಿ ಯಾರೋ ಒಬ್ರು ಹೆಣ್ಮಕ್ಳು ಕಾಣಿಸ್ತಾರೆ, ಅವ್ರ ಮೇಲೆ ಅತ್ಯಾಚಾರ ಮಾಡುವಂತದ್ದು ಮಾಡ್ತಾರೆ. ಸೊ ಬಲಿ ಹಾಕ್ತಾರೋದು ಯಾರು? ರಾಜಕಾರಣಿಗಳು ಮಕ್ಳ, ಸೆಲೆಬ್ರಿಟೀಸ್ ಇಲ್ಲ ಬಿಸ್ನೆಸ್ ಮನ್ ಮಕ್ಳ? ಬಲಿ ಹಾಕ್ತಾರೋದು ಬಡ ಹೆಣ್ಮಕ್ಳು ಸರ್. ಅದಕ್ಕೆ ಇವತ್ಗೂ ಎಷ್ಟು ಅತ್ಯಾಚಾರ ಪ್ರಕರಣಕ್ಕೆ ನ್ಯಾಯ ಸಿಗುತ್ತೆ ಹೇಳಿ? ಪೊಲೀಸ್ ಠಾಣೆಗೆ ಹೋದ್ರೂ ಇತ್ತೀಚಿನ ಪ್ರಕರಣದಲ್ಲಿ ನಾನು ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಪುಟ್ ಮಕ್ಳು ಹೋಗ್ತಾರಲ್ವಾ, ಪೋಕ್ಸೋ ಕೇಸ್ ಅಂತದ್ದು, ಬಿಡ್ರಮ್ಮ ಮುಂದೆ ನಿಮ್ ಮಕ್ಳು ಬಾಳಿ ಬದುಕ್ಬೇಕು, ಯಾಕೆ ಕಂಪ್ಲೇಂಟ್ ಕೊಡಕ್ ಬರ್ತೀರಾ, ಬಿಟ್ಬಿಡಿ, ಏನೋ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಅನ್ನೋಂಥದ್ದು ಸಹ ನಡೀತಾ ಇದೆ ಸ್ಟೇಷನ್ಸ್ ಅಲ್ಲಿ. ಅದಕ್ಕೆ ಸರ್ ಇವತ್ತು ನ್ಯಾಯ ಸಿಗೋದಿಲ್ಲ ಅಂದ್ರೆ ಯಾಕೆ? ಇಂತ ಒಂದು ಅತ್ಯಾಚಾರ ಆಗಿದ್ದಂತ ಎಷ್ಟು ಜನ ನಮ್ ರಾಜ್ಯದಲ್ಲಿ ಎಷ್ಟು ಲಕ್ಷ ಹೆಣ್ಮಕ್ಳಿದಾರೆ ಹೇಳಿ ನೋಡೋಣ. ಯಾರಾದ್ರೂ ಒಬ್ರು ಹೊರಗಡೆ ಬರ್ತಾರ, ಮಾತಾಡ್ತಾರ? ನಾನ್ ಮಾತಾಡ್ಬೇಕು ಅನ್ನೋದು ನನ್ಗೇನ್ ಸರ್ ಗ್ರಾಚಾರ? ಅಟ್ ಲೀಸ್ಟ್ ಒಂದ್ 10 ಜನಕ್ಕಾದ್ರೂ ಅವೇರ್ನೆಸ್ ಆಗ್ಲಿ, ಸೇಫ್ ಆಗ್ಲಿ, ಅವ್ರ ಮಕ್ಕಳನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನನ್ನ 100 ಜನ ಕೆಟ್ಟವ್ರು ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದ್ ಹೆಣ್ಣು ಮಗು ಪೇರೆಂಟ್ ಆದ್ರೂ ಇಲ್ಲ ನೀನ್ ಹಿಂಗಿರು ಅನ್ನೋಂತ ನನ್ನ ವಿಡಿಯೋ ಒಬ್ರಾದ್ರೂ ಪಾಸಿಟಿವ್ ಆಗಿ ತಗೊಳ್ತಾರ, ದಟ್ ಮೇಕ್ಸ್ ಮಿ ಹ್ಯಾಪಿ. ಇವತ್ಗೂ ಹೇಳ್ತೀನಿ, ಯಾವುದೇ ಪೊಲೀಸ್ ಅವರು ಅಷ್ಟೇ ಸರ್, ನಾನು ಅದ್ ಪ್ರೌಡ್ ಆಗಿ ಹೇಳ್ತೀನಿ, ಪೊಲೀಸ್ ಅವ್ರ ವಿರುದ್ಧನೂ ಕೆಲ ಕೆಟ್ಟ ಪೊಲೀಸ್ ಅವ್ರ ವಿರುದ್ಧ ಬಟ್ ವಾಟ್ ಯು ಆರ್ ಡೂಯಿಂಗ್ ಇಸ್ ರೈಟ್ ಅಂತಾರೆ. ಇಲ್ಲ ಅಂತಂದ್ರೆ ನಾನು ಇಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬೈತೀನಿ ಎಲ್ಲ, ನನ್ ಮೇಲೇನು ಅನೇಕ ಪ್ರಕರಣ ದಾಖಲಾಗ್ಬೋದಾಗಿತ್ತಲ್ವಾ? ಆಗ್ಬೋದಾಗಿತ್ತಲ್ಲ ನನ್ ಬೈದಿರೋದಕ್ಕೆ. ನೀನು ನನ್ನ ಯಾವಾಗ ಬೈತೀಯಾ, ನಾನು 1 or 2 3 times ಕಂಟ್ರೋಲ್ ಮಾಡ್ತೀನಿ. ವೆನ್ ಇಟ್ ಕ್ರಾಸ್ ದ ಲಿಮಿಟ್ ಕ್ರಾಸ್ ಆದಾಗ ಡೆಫಿನೆಟ್ಲಿ ನಾನು ತಿರುಗಿ ಬಿದ್ದೇ ಬೀಳ್ತೀನಿ. ಯಾವಾಗ ಎಲ್ಲಾನು ಹೊರದು ಬುಡ ಸಮೇತ ಎತ್ತಿಟ್ಕೊಂಡು ಕೊಡ್ತೇನೆ. ದಟ್ ಈಸ್ ಮೀ. ನನ್ನ ಕೇಸ್ ಯಾವಾಗೂ ಅಷ್ಟೇ ನಾನು ಚೂಸ್ ಮಾಡುವಂಥದ್ದು ಅತ್ಯಾಚಾರ ಪ್ರಕರಣಗಳು, ಲೈಂಗಿಕ ದೌರ್ಜನ್ಯ, ಇದೇ ಮುಖ್ಯವಾಗಿ. ಬಿಕಾಸ್ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿರೋದು ಅದೇ ಕೇಸಸ್ ಅಲ್ವಾ. ಮೇಡಮ್, ಈಗ ಈ ಸೋಷಿಯಲ್ ಮೀಡಿಯಾ ಅನ್ನೋದೊಂದು ಆಂಗಲ್ ಬಿಟ್ರೆ, ಕನ್ನಡಿಗರಿಗೆ ಅಥವಾ ಕನ್ನಡ ಹೋರಾಟಗಾರರಿಗೆ ಅಥವಾ ಸ್ಪೆಸಿಫಿಕ್ಲಿ ಕರವೇ ಹೋರಾಟಗಾರರಿಗೆ ಯಾರ ಮೇಲೆ ಕೋಪ ನಿಮಗೆ? ನಮ್ಮ ನಾಡು ನುಡಿ ಭಾಷೆ ಅಂತ ಬಂದ್ರೆ ನಾನು ಯಾವತ್ತೂ ಹೇಳೋದು ನಮ್ಮ ಕನ್ನಡಿಗರೇ ನಮ್ಗೆ ಮುಖ್ಯ, ನಮ್ಮ ಕರ್ನಾಟಕನೇ ನಮ್ಗೆ ಮುಖ್ಯ. ಆದ್ರೆ ಕೆಲ ಕನ್ನಡಿಗರು
ನಾನು ಸಂಘಟನೆ ಇಟ್ಕೊಂಡಿದ್ದೀನಿ, ನಾನು ಹೋರಾಟಗಾರ ಅನ್ಕೊಂಡು ಶಾಲೂನ್ ಒಂದು ಹಾಕೊಂಡು ಆ ಐಡೆಂಟಿಟಿದಲ್ಲೇ ಮುಂದೆ ಬರ್ತಾ ಇದಾರೆ. ಅದ್ರಲ್ಲೂ ಕರವೇದಲ್ಲಿ ನಾನು ನಾರಾಯಣ್ ಗೌಡ್ರ ಬಗ್ಗೆ ಮಾತಾಡಲ್ಲ, ಬಿಕಾಸ್ ಇತ್ತೀಚೆಗೆ ನಾನು ಅವ್ರ ಬಗ್ಗೆ ಮಾತಾಡಿದ್ದೆ, ಅವ್ರು ನನಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅವ್ರ ಅವ್ರ ಸಂಘಟನೆದಲ್ಲಿ ಅಶ್ವಿನಿ ಗೌಡ, ಬಿಗ್ ಬಾಸ್ ಅಶ್ವಿನಿ ಗೌಡ ಬಗ್ಗೆ 60% ಹೊರಗಡೆ ಕನ್ನಡ ಬೇಕು ಅಂತೀರಾ, ಬಿಗ್ ಬಾಸ್ ಅಲ್ಲಿ ಹೋಗಿ 60% ಆಂಗ್ಲ ಭಾಷೆನೇ ಯೂಸ್ ಮಾಡ್ತೀರಾ, ನೀವ್ ಯಾವ ಹೋರಾಟಗಾರ್ತಿ ಕನ್ನಡ ಹೋರಾಟಗಾರ್ತಿ ಅಂತ ಬೈದಿರ್ತೀನಿ. ಅದಕ್ಕೊಬ್ಬ ಅವನ ಕನ್ನಡ ಸಂಘಟನೆದಲ್ಲಿರುವಂತ ಪದ್ಮನಾಭ ನಗರ ಅಧ್ಯಕ್ಷ ನಿತೇಶ್ ಮನು ಅಂತ ಹೇಳಿ ನಮ್ಮನ್ ಫೋಟೋ ಹಾಕ್ಬಿಟ್ಟು ತುಂಬಾ ಕೆಟ್ಟದಾಗಿ ಟ್ರೋಲ್ ಮಾಡಿರ್ತಾರೆ. ಆಗ ನಾನು ತುಂಬಾ ಕೆಟ್ಟದಾಗಿ ನಾರಾಯಣ್ ಗೌಡ್ರೆ ನಿಮ್ಮ ಸಂಘಟನೆದಲ್ಲಿ ಪುಡಿ ರೌಡಿಗಳನ್ನ ಸಾಕೊಂಡಿದ್ದೀರಾ ಅಂತ ಹೇಳಿ ಜೋರ್ ವಾಯ್ಸ್ ಮಾಡ್ದೋಗ ಸೊ ಅವ್ರ ಸಂಘಟನೆ ಕಡೆಯಿಂದ ಕೆಲವರೆಲ್ಲ ಕಾಲ್ ಮಾಡಿರ್ತಾರೆ, ಮಾತಾಡ್ಬೇಕು ಅಣ್ಣ ಹತ್ರ ಮಾತಾಡಿ, ಇಲ್ಲ ಅಣ್ಣಂಗೂ ಇದು ಗೊತ್ತಿಲ್ಲ ಅಂತ ಹೇಳಿ ನಾನು ಮಾತಾಡಿರೋದಿಲ್ಲ. ಬಟ್ 1 ವೀಕ್ ಆದ್ಮೇಲೆ ಒಂದು ವಾಯ್ಸ್ ಮೆಸೇಜ್ ನನಗೆ ಹಾಕ್ತಾರೆ, ನೋಡಮ್ಮ ಇದಕ್ಕೂ ನನಗೆ ಸಂಬಂಧ ಇಲ್ಲ, ನಿನಗ್ ಯಾರಾದ್ರೂ ಒಂದು ಹೆಣ್ಣಿಗೆ ತೇಜು ಹೋದೆ ಅವಮಾನ ಮಾಡೋದ್ ತಪ್ಪು, ನಿನಗ್ ಯಾರಿಂದ ಆದ್ರೂ ಅವಮಾನ ತೇಜು ಹೋದೆ ಹಾಗಿದ್ರೆ ನೀನ್ ಕಾನೂನು ರೀತಿಯಲ್ಲಿ ಫೈಟ್ ಮಾಡು, ಅದಕ್ಕೆ ನಂದು ಏನೂ ಇಲ್ಲ, ಈ ವಿಚಾರ ನನಗ್ ಗೊತ್ತಿಲ್ಲ, ನಾನು ಮೊಬೈಲೇ ಯೂಸ್ ಮಾಡಲ್ಲ, ಯಾರಾದ್ರೂ ತಂದು ತೋರ್ಸಿದ್ರೆ ಮಾತ್ರ ನಾನು ನೋಡ್ತೀನಿ ಅಂತ ಕ್ಲಾರಿಟಿ ಕೊಟ್ಟಾಗ ಒಬ್ಬ ವ್ಯಕ್ತಿ ಕ್ಲಾರಿಟಿ ಕೊಟ್ಟಿದಾರಂದ್ರೆ ನಾನು ಅಲ್ಲಿಗೆ ಗೌರವ ಕೊಟ್ಟು ಬಿಡೋದು ಅಂತ ಹೇಳಿ ನಾನು ಬಿಟ್ಟೆ. ಬಟ್ ನಾರಾಯಣ್ ಗೌಡ್ರ ಜೊತೆ ಇದಾರಲ್ಲ ಧರ್ಮರಾಜ್ ಅಂತವ್ರು, ಅವ್ರ ತಮ್ಮಂದ್ರು, ನಾರಾಯಣ್ ಗೌಡ್ರು ಇರೋವರೆಗೂ ಮಾತ್ರ ಇವ್ರ ಬೆಲೆಗಳು ಸರ್. ಕರವೇ ಏನ್ ರಕ್ಷಣಾ ವೇದಿಕೆ ಇದೆ ಅಲ್ಲ, ನಾರಾಯಣ್ ಗೌಡ್ರು ಸಂಘಟನೆ, ಅವ್ರು ಇರೋವರೆಗೂ ಮಾತ್ರ ಬೆಲೆ. ಟೇಬಲ್ ಕೆಳಗೆ ವ್ಯವಹಾರ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಮನೆಗ್ ನುಗ್ಗಿ ಹಲ್ಲೆ ಮಾಡುವಂತದ್ದು ಎಷ್ಟೋ ಕಡೆ. ಇವತ್ತು ನಿಜ ಹೇಳ್ತೀನಿ, ಯಾವಾಗ ನಾನು ಅವ್ರ ವಿರುದ್ಧ ಮಾತಾಡ್ದೆ, ಇವ್ರು ಎಲ್ಲೆಲ್ಲಿ ತಗೊಳ್ತಾರೆ ಮಂತ್ಲಿ ಕಮಿಷನ್, ಯಾವ್ಯಾವ ಕಂಪನಿ, ಯಾವ್ಯಾವ ಅಂಗಡಿ, ಎಲ್ಲೆಲ್ಲಿ ಅನೇಕ ಜನ ನನ್ಗೆ ಕರೆ ಮಾಡಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಬಟ್ ಅವ್ರ ಬದುಕೆ ಅಲ್ವಾ ಸರ್, ಯಾರು ಬದುಕು? ಈ ಕರವೇದಲ್ಲಿ ಇದಾರಲ್ಲ ಕೆಲವರು, ಅವ್ರ ಬದುಕೆ ಅದಲ್ವಾ ಸರ್. ಅವ್ರು ಇದಾರೆ, ಬಟ್ ಅವ್ರ ಮುಂದೆ ಬಂದ್ ಮಾತಾಡಕ್ಕೆ ನಾನಿವತ್ ಮಾತಾಡ್ಬಿಡ್ತೀನಿ. ನೇರವಾಗಿ ಹೇಳ್ತಿದ್ದೀರಿ, ರೋಲ್ ಕಾಲ್ ಮಾಡ್ಕೊಂಡೆ ಬದುಕು. ಆಬ್ವಿಯಸ್ಲಿ ನಾರಾಯಣ್ ಗೌಡ್ರ ಜೊತೆ ಇರುವಂತ ವ್ಯಕ್ತಿಗಳು ಕೆಲವರು ರೋಲ್ ಕಾಲ್ ಮಾಡ್ಕೊಂಡು ಕನ್ನಡ ಶಾಲೂನ ತೋರಿಸ್ಕೊಂಡು ನಾರಾಯಣ್ ಗೌಡ್ರ ಹೆಸರು ಹೇಳ್ಕೊಂಡೆ ಬದುಕ್ತಾ ಇರುವಂತವ್ರು ನಕಲಿ ಹೋರಾಟಗಾರರು. ನನ್ನ ಕೋಪ ಕನ್ನಡ ಪರ ಹೋರಾಟಗಾರರ ಮೇಲೆ ಅಲ್ಲ, ಯಾಕಂದ್ರೆ ಕನ್ನಡ ಪರ ಹೋರಾಟಗಾರರು ನಿಷ್ಠಾವಂತರಿದ್ದಾರೆ, ಒಳ್ಳೆಯವರು ಇದ್ದಾರೆ, ಇವತ್ಗೂನು ಬಾಡಿಗೆ ಮನೇಲಿ ಇರೋರಿದ್ದಾರೆ, ಇವತ್ಗೂನು ಅದೇ ಶೀಟ್ ಮನೇಲಿ ಇರೋರು ಇದ್ದಾರೆ. ಕೆಲವರು ಕನ್ನಡ ಕರ್ನಾಟಕ ನಾವು ನಾಡು ನುಡಿ ಪರ ಹೋರಾಟಗಾರರು ಅಂತ ಹೇಳ್ಕೊಂಡು ಒಳ್ಳೊಳ್ಳೆ ಫಾರ್ಚುನರು, ಒಳ್ಳೊಳ್ಳೆ ಬಿಲ್ಡಿಂಗ್ ಮಾಡ್ಕೊಂಡು ರೋಲ್ ಕಾಲ್ ಮಾಡುವಂತ ಹೋರಾಟಗಾರರು ಇದ್ದಾರೆ. ಅಂಡ್ ಕನ್ನಡ ವಿರೋಧಿ ನಾನಂತೂ ಅಲ್ಲ, ಯಾಕಂದ್ರೆ ನಮ್ಮ ನಾಡು ನುಡಿ ಭಾಷೆ ಸರ್, ಅದು ನನಗೆ ಗೌರವ, ಹೆಮ್ಮೆ. ಎಲ್ಲೇ ಹೋಗ್ಲಿ ನಾನು ಕನ್ನಡ ಮಾತಾಡ್ತೀನಿ. ಕೆಲವೊಂದು ಪದಗಳು ಕರೆಕ್ಟ್ ಆಗಿ ಬರ್ದಿರಾ ಇರ್ಬೋದು, ಎಲ್ಲಾನು ಪರ್ಫೆಕ್ಟ್ ಆಗಿ ಮಾತಾಡಕ್ ಆಗಲ್ಲ. ಬಟ್ ಆಗಂತ ನಾನು ಯಾವುದೇ ಕನ್ನಡ ಭಾಷೆ ವಿರುದ್ಧ ಅಲ್ಲ, ಅದು ನಮ್ಮ ಹೆಮ್ಮೆ ಅದು. ಬಟ್ ಕನ್ನಡ ಹೋರಾಟಗಾರರಲ್ಲಿ ಕರವೇದಲ್ಲಿ ನಾರಾಯಣ್ ಗೌಡ್ರಲ್ಲ, ಅವ್ರ ಜೊತೆಲಿರುವಂತ ಕಿಡಿಗೇಡಿಗಳ ವಿರುದ್ಧ ನಾನು. ಕರವೇ ಅವ್ರದ್ದು ನಾರಾಯಣ್ ಗೌಡ್ರು ಫೋಟೋ ಹಾಕೊಂಡಿದ್ರಿ, ಇದು ಡೀಲಾ ಅಂತ? ಎಸ್, ನಾನ್ ನಿನ್ನೆ ಹಾಕಿದ ಫೋಟೋ ಸುದೀಪ್ ಅವ್ರ ಜೊತೆ ಕ್ಯಾಪ್ಷನ್ ಏನ್ ಹಾಕಿದ್ರು ಗೊತ್ತಿಲ್ಲ, ಬಟ್ ಅದು ಇಟ್ ಇಂಡಿಕೇಟ್ಸ್ ನೀವು ಕಿಚ್ಚ ಸುದೀಪ್ ಬಿಗ್ ಬಾಸ್ ರಿಲೇಟೆಡ್ ಹಾಕ್ತೀನಿ ನಾನು. ಅದನ್ನ ಬಿಗ್ ಬಾಸ್ ರಿಲೇಟೆಡ್ ಹಾಕಿರ್ತೀನಿ, ಹೇಳ್ಬಿಡ್ತೀನಿ ಅದನ್ನ ಏನ್ ಹಾಕಿರ್ತೀನಿ ಅಂತ ಹೇಳಿ. ನೋಡಿ, ನಾವ್ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳಲ್ಲ, ಅಲ್ಲಿ ಹಾಕಿ ಅಲ್ಲೇ ಮರ್ತು ಬಿಟ್ಟಿರ್ತೀರಿ. ಕೆಲವ್ರಿಗೆ ಅದೇ ಇದು ಕಲಿಯುಗ ಎಂಬುದು ತಿಳಿಯಲಿ ಅಂತ ಹಾಕಿರ್ತೀನಿ. ಅವ್ರ ಫೋಟೋ ಹಾಕಿ ಇದು ಕಲಿಯುಗ ಎಂಬುದು ತಿಳಿಯಲಿ. ಕಾರಣ ಸತ್ಯ ಮಾತ್ರ ಗೆಲ್ಲತ್ತೆ, ಸುಳ್ಳು ಮಣ್ಣಲ್ಲಿ ಮಣ್ಣು ಆಗ್ಲೇಬೇಕು. ಅಲ್ಲಿ ಅವ್ರು ಏನ್ ವಿಚಾರಕ್ಕೆ ಹೋಗಿದ್ರು, ಏನ್ ವಿಚಾರ ಮಾತಾಡಿದ್ರು ಅನ್ನೋಂಥದ್ದು ಮಾತಾಡಿರೋರ್ಗ್ ಮಾತ್ರ ಗೊತ್ತು. ಅಂಡ್ ಆ ಮಾತಾಡಿರೋ ಜಾಗದಲ್ಲಿ ಇದ್ದಂತ ವ್ಯಕ್ತಿ ಮಾತ್ರ ಒಬ್ಬ ಗೊತ್ತಿರೋಂತ ಹುಡುಗ. ಅಂಡ್ ಅಲ್ಲಿ ಹೋದಾಗ ಎಸ್, ಅವರು ನಾರಾಯಣ್ ಗೌಡ್ರು ಅವ್ರ ಮಗನ ಇನ್ವಿಟೇಷನ್ ಕಾರ್ಡ್ ಕೊಡಕ್ ಹೋಗಿರ್ತಾರೆ. ಈ ಒಂದು ಶುಕ್ರವಾರ ಅವ್ರದ್ದು ಮಗಂದು ಒಂದು ಮದ್ವೆ ಇರುತ್ತೆ. ಸೊ ನನ್ನ ಒಂದು ಪ್ರಶ್ನೆ, ಇನ್ವಿಟೇಷನ್ ಈಗ ಬಿಗ್ ಬಾಸ್ ಫಿನಾಲೆ ಸ್ಟೇಜ್ ಅಲ್ಲಿ ನಿಂತಿರುವಂತದ್ದು ಅಲ್ವಾ, ಎಲ್ಲಾ ಕಡೆನೂ ಅದೊಂದು ಕಾಂಟ್ರವರ್ಸಿ ಆಗ್ತದೆ. ಈ ಮೂಮೆಂಟ್ ಅಲ್ಲಿ ಹೋಗಿ ಇನ್ವಿಟೇಷನ್ ಕೊಡ್ಬೇಕಾಗತ್ತಾ, ಇನ್ನು ಒಂದೆರಡು ದಿವಸ ಬಿಟ್ಟು ಕೊಡ್ಬೋದಾಗಿತ್ತು, ಇಲ್ಲ ಫಸ್ಟೇ ಕೊಡ್ಬೋದಾಗಿತ್ತು, ಇಲ್ಲ ಮಗಳ ಮದ್ವೆಗೆ ಕೊಡ್ತಿರೋದು ಮಗನ್ ಮದ್ವೆಗೆ ಯಾಕೆ ಸುದೀಪ್ ಹೋಗಿ ಕೊಡ್ಬೇಕಾಗಿತ್ತು ಅನ್ನೋಂಥದ್ದು ನನ್ನ ಪ್ರಶ್ನೆ. ಕಾಂಟ್ರವರ್ಸಿ ಆಗತ್ತ ಅನ್ನೋದು ತುಂಬಾ ಚೆನ್ನಾಗ್ ಗೊತ್ತು, ಮಾಡಿರೋದು ತಪ್ಪದು. ಫೋಟೋ ಇಡಿಸ್ಕೊಂಡಿರೋರು ಅವರು, ಫೋಟೋ ಇಡಿಸ್ಕೊಂಡ್ಬಿಟ್ಮೇಲೆ ಅದು ವೈರಲ್ ಆಗೇ ಆಗತ್ತ ಅನ್ನೋದು ಗೊತ್ತಿದೆ, ಉತ್ತರ ಕೊಡ್ಬೇಕಾಗಿರೋದು ಅವರು. ನಾನು ಹೇಳಿರೋದು ಇದು ಕಲಿಯುಗ, ಇದು ಕಲಿಯುಗ ಎಂಬುದು ತಿಳಿಯಲಿ, ಇಷ್ಟೇ. ಒಂದ್ ವಿಚಾರ ಇಟ್ಕೊಂಡ್ ಬಂದ್ರೆ ನಾನು ನಿಮ್ಮನ್ನ ಭೇಟಿ ಮಾಡಕ್ ಆಗೋದು. ಸುಮ್ನೆ ನೀವು ನನಗೆ ಟೈಮ್ ಕೊಟ್ಬಿಡ್ತೀರ, ದೊಡ್ಡ ಸೆಲೆಬ್ರಿಟಿ ನಾನ್ ಬರ್ತಾ ಇದೀನಿ ಅಂತ ಅಂದ್ರೆ. ಒಂದು ವಿಚಾರನ ಇಟ್ಕೊಂಡ್ ಬಂದೋಗ ಆ ವಿಚಾರದ ಜೊತೆ ಆ ಒಂದು ಟಾಪಿಕ್ ಚರ್ಚೆ ಆಗಿರುತ್ತೆ, ಆಗಿದೆ ಕೂಡ. ಆಯ್ತಾ? ಎಸ್, ಇದು ಒಂದು ಇನ್ವಿಟೇಷನ್, ಒಂದು ನೆಪ ಅಷ್ಟೇ. ಬಟ್ ಅವ್ರ ಗೌರವ ಅಧ್ಯಕ್ಷನ್ ಉಳಿಸ್ಬೇಕು ಅಂತ ನಾರಾಯಣ್ ಗೌಡ್ರು ಓಡಾಡ್ತಾ ಇದಾರೆ, ಅದ್ ನಿಜಾನೇ. ಯಾಕಂದ್ರೆ ನಾರಾಯಣ್ ಗೌಡ್ರು ಅವ್ರ ಸಂಘಟನೆ ಅವ್ರು ಎಲ್ಲಾರು ನಿಂತ್ಕೊಂಡಿದಾರಲ್ಲ. ನಮ್ಮ ಕರವೆಯ ಗೌರವ ಅಧ್ಯಕ್ಷ ಆದಂತ ಅಶ್ವಿನಿ ಗೌಡಗೆ ವೋಟ್ ಮಾಡಿ
ಕೆಚ್ಚದೆಯ ಕನ್ನಡತಿ, ಕನ್ನಡ ಬರೆಯಕ್ ಬರೋದಿಲ್ಲ, 60% ಕನ್ನಡ ಮಾತಾಡೋದಿಲ್ಲ, ಕನ್ನಡ ಬೋರ್ಡ್ ಹಾಕ್ರೋ ಅಂತ ರಸ್ತೆಗೆ ಹಿಡಿದು ಮೈಕ್ ಇಟ್ಕೊಂಡು ಬೀದಿ ಹೋರಾಟ ಮಾಡ್ತಾರೆ. ಆದ್ರೆ ಅವ್ರ ಕನ್ನಡ ರಕ್ಷಣಾ ವೇದಿಕೆದಲ್ಲಿರುವಂತ ಗೌರವಾಧ್ಯಕ್ಷೆಗೆ ಕನ್ನಡ ಬರೋದಿಲ್ಲ, ಬರೆಯಕ್ ಬರಲ್ಲ, ಮಾತಾಡಕ್ ಬರಲ್ಲ, ಇನ್ಯಾವ ಸೀಮೆ ಗೌರವಾಧ್ಯಕ್ಷೆ? ಸೊ ಆ ಗೌರವಾಧ್ಯಕ್ಷೆ ಕರವೆಗೆ ಹೋಗಿರುವಂತ ಗೌರವನ ತಂದ್ಕೊಡೋದಕ್ಕೆ ಪಾಪ ಹೋಗಿದ್ರು ಅನ್ಸುತ್ತೆ. ಬಟ್ ಏನೇ ಆಗ್ಲಿ ಸರ್, ರಾಜ್ಯಾದ್ಯಂತ ಓಟ್ಸ್ ಯಾರಗ್ ಬಿದ್ದಿದೆ, ಯಾರ ಕಮೆಂಟ್ಸ್ ಬರ್ತಾ ಇದೆ, ಜನ ಅಭಿಪ್ರಾಯ ಎಲ್ಲಾನು ಗೊತ್ತಿದೆ, ಅಲ್ಲಿ ಏನೂ ಮರೆಮಾಚಕ್ ಸಾಧ್ಯ ಇಲ್ಲ. ಬಟ್ ಬಿಗ್ ಬಾಸ್ ಏನಾದ್ರೂ ಡಬಲ್ ಗೇಮ್ ಹಾಡ್ತು ಅಂದ್ರೆ ದಟ್ ವಿಲ್ ಬಿ ಎ ಡಿಫ್ರೆಂಟ್. ಸರ್ ಬಿಗ್ ಬಾಸ್ ಅಂದ್ರೆ ಬರೀ ಬಿಗ್ ಪೀಪಲ್ ಇರೋದು, ಅಂತವ್ರು ಬಡವ್ರ ಮನೆ ಮಕ್ಕಳನ್ನ ಯಾಕೆ ಕರೆದ್ಬಿಟ್ಟು ಅವಮಾನ ಮಾಡೋದಕ್ಕ, ಲಾಸ್ಟ್ ತನಕ ಇಟ್ಕೊಂಡು ಅವ್ರ ಹಾಕೋ ಊಟ ತಿನ್ಕೊಂಡು ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಹೋಗೋದಕ್ಕ ಇರೋದು. ಅವರ ತಂದೆ ಏನ್ ಗಿಲ್ಲಿ ಇದಾನಲ್ಲ, ಅವ್ರ ತಂದೆ ಹಾರ್ಟ್ ಆಪರೇಷನ್ ದುಡ್ಡನ್ನ ಎತ್ಕೊಂಡು ಹೋಗಿರೋದು. ಅವನು ಹೋಗ್ ಬರ್ತೀನಿ ಅಂತ, ಏನೋ ಒಂದು ಒಳ್ಳೇದಾಗ್ಲಿ ಅಂತ ಅವ್ನು ಜಿ ಕನ್ನಡದಲ್ಲಿ ಹ್ಯಾಕ್ ಮಾಡಿದಾನೆ. ರಿಯಾಲಿಟಿ ಶೋಸ್ ಅಲ್ಲಿ ಅಲ್ಲೂ ಅವ್ನು ವಿನ್ ಆಗಿಲ್ಲ, ಅಲ್ಲೂ ಲಾಸ್ಟ್ ತನಕ ಇಟ್ಕೊಂಡು ಕಳ್ಸಿದೆ ಕೆಲಸ. ಇಲ್ಲಿ ಇದಾಗ್ಬಾರ್ದು. ಯಾಕಂದ್ರೆ ನೀವು ಸೋಷಿಯಲ್ ಮೀಡಿಯಾ ತೆಗೆದ್ರೆ ನೋಡ್ತಿರಲ್ವಾ, ಜನ ಅಭಿಪ್ರಾಯ, ಜನ ಬೆಂಬಲ ಸಹ 100 ಅಲ್ಲ 200% ಅವನ್ಗೆ ಇದೆ. ನಾನು ಈ ರಿಯಾಲಿಟಿ ಶೋಸ್ ನ ನೋಡೋಳಲ್ಲ ನಾನು, ಅಂಡ್ ನಾನು ಅದನ್ನ ಎಂಟರ್ಟೈನ್ ಮಾಡೋಳು ಅಲ್ಲ. ಬಿಕಾಸ್ ಇಟ್ಸ್ ಆಲ್ ಪ್ಲಾನ್ಡ್ ಅಂಡ್ ಪ್ರಿಪೇರ್ಡ್, ಫಸ್ಟ್ ಫಿಕ್ಸಿಂಗ್ ಆಗೋಗಿರ್ತಾರ ಅನ್ನೋದು ಗೊತ್ತಿದೆ. ನಾನು ಒಂದ್ಸಲ ಒಂದು ರಿಯಾಲಿಟಿ ಶೋಗೆ ಒಂದು ತೀರಾ ಹ್ಯಾಂಡಿಕ್ಯಾಪ್ ಹೆಣ್ಮಗಳಿಗೆ ನಾನು ಸ್ಪಾನ್ಸರ್ ಮಾಡ್ತೀನಿ, ಅವಳ ಎಜುಕೇಶನ್ ನ ನೋಡ್ಕೊಳ್ತೀನಿ ಅಂತ ಅಂದಾಗ ಅವ್ರು ಆ ಸ್ಟೇಜ್ ಬರೋದಕ್ಕೆ ಇಷ್ಟು ಲಕ್ಷ ಅಂತ ಕೇಳಿದ್ರು. ಸ್ಪಾನ್ಸರ್ ಬೇರೆ, ಸ್ಟೇಜ್ ಬರೋದು ಬೇರೆ. ಸ್ಟೇಜ್ ಬರಕ್ಕೆ ಇಷ್ಟು ಲಕ್ಷ ಅಂದ್ರೆ ನನ್ ಸ್ಪಾನ್ಸರ್ ಅದನ್ನ ಹೊರಗಡೆನೆ ಮಾಡ್ಬೋದಲ್ವಾ ಆ ದುಡ್ಡನ್ನ. ನಾನ್ ಯಾಕೆ ಸ್ಟೇಜ್ಗೆ ಹೋಗೋದಕ್ಕೆ ಐಡೆಂಟಿಟಿಗೋಸ್ಕರ ಅಷ್ಟು ಲಕ್ಷ ಕೊಡ್ಬೇಕು? ಬಿಹೈಂಡ್ ದ ಸ್ಕ್ರೀನ್ ಅಂದ್ರೆ ಇಷ್ಟು ಲಕ್ಷ ಅಂತ ಹೇಳಿದ್ರು. ಸೊ ಅಲ್ಲಿ ಗೊತ್ತಾಯ್ತು ದಿಸ್ ಇಸ್ ಅ ಫಿಕ್ಸ್ಡ್ ಗೇಮ್ ಅಂತ ಹೇಳಿ. ಅಂಡ್ ರಿಯಾಲಿಟಿ ಶೋ ಬಿಗ್ ಬಾಸ್ ಅಂತ ಬಂದ್ರೆ ಎಸ್, ಇದು 12 ಸೀಸನ್, ಇದು 11 ಸೀಸನ್ಸ್ ಅಲ್ಲೂ ಸಹ ನಮ್ ಜನರು ಏನ್ ಗೊತ್ತಾ ಸರ್, ಏನೇ ಒಂದು ಆದ್ರೇನೆ ಪ್ರಶ್ನೆ ಮಾಡಕ್ ಮುಂದೆ ಬರೋದಿಲ್ಲ. ಇನ್ನ ರಿಯಾಲಿಟಿ ವಿಚಾರದಲ್ಲಿ ಪ್ರಶ್ನೆ ಮಾಡ್ತಾರ ಸರ್, ಎಲ್ಲಾನು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕುವಂತ ಕೆಲಸ ಮಾಡ್ತಾರೆ ಹೊರತು ಪ್ರಶ್ನೆ ಮಾಡುವಂತ ಕೆಲಸ ಮಾಡಲ್ಲ. ಈ 11 ಸೀಸನ್ ಅಲ್ಲಿ ನೀವ್ ಇದೇ ತರ ವರ್ತೂರ್ ಸಂತೋಷ್ನ ನೋಡಿದ್ರೆ, ಕಳೆದ ಬಾರಿ ಏನ್ ಹೈಪ್ ಇತ್ತು, ಜನ ಬೆಂಬಲ, ವರ್ತೂರ್ ಸಂತೋಷ ಗೆಲ್ಲೋದ್ ಅನ್ನೋ ತರ ಇತ್ತಲ್ವಾ. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಯ್ತು ಅಲ್ವಾ? ಸೊ ಇಟ್ಸ್ ಆಲ್ರೆಡಿ ಫಿಕ್ಸ್. ಅಂದ್ರೆ TRP ಗೋಸ್ಕರ ಯಾವ ವ್ಯಕ್ತಿ ಬೇಕು ಆ ಒಂದು ಪ್ರೋಗ್ರಾಮ್ ರನ್ ಆಗೋದಕ್ಕೆ ಆ ವ್ಯಕ್ತಿನ ಇಟ್ಕೊಂಡಿರ್ತಾರೆ. ಲಾಸ್ಟ್ ಅಲ್ಲಿ ಅವ್ರನ್ನ ಕೈ ಬಿಡುವಂತ ಕೆಲಸ ಮಾಡ್ತಾರೆ. ಈಗ ಒಂದು ಯಾವ್ದೇ ಒಂದು ರಿಯಾಲಿಟಿ ಶೋ ನಡೆಯೋದು ಒಂದು ವೋಟಿಂಗ್ಸ್ ಇಂದ, ಒಂದು ಜನ ಅಭಿಪ್ರಾಯ, ಜನ ಬೆಂಬಲದಿಂದ. ಸೊ ವೋಟಿಂಗ್ಸ್ ಆಗ್ತಾ ಇದಾರಲ್ವಾ, ವೋಟಿಂಗ್ಸ್ ಎಷ್ಟು ಬರ್ತಾ ಇದೆ, ಜನರು ಎಷ್ಟು ವೋಟ್ ಹಾಕ್ಸ್ತಾ ಇದಾರೆ, ಸ್ಕೂಟಿನಿ ಆದ್ಮೇಲೆ ಎಷ್ಟು ಅದು ಫೈನಲ್ ಅಲ್ಲಿ ಔಟ್ಪುಟ್ ಆಗ್ತಾ ಇದೆ, ಯಾಕೆ ಅದು ಬಿಗ್ ಬಾಸ್ ಅವ್ರು ತೋರಿಸ್ತಾ ಇಲ್ಲ ಜನರಿಗೆ? ಜನರು ಮತ ಅಲ್ವಾ, ಜನರಾಗ್ತಾ ಇರೋದಲ್ವಾ, ಜನಕ್ಕೊಂದು ಕ್ಲಾರಿಟಿ ಬೇಕಲ್ವಾ? ಇವತ್ ನಮ್ಗೆಲ್ಲರಿಗೂ ಕ್ವಶನ್ಸ್ ಯಾಕಿದೆ ಅಂದ್ರೆ, ನನಗೆ ಇಲ್ಲ ಕ್ವಶನ್ಸ್ ಯಾಕೆಂದ್ರೆ ಅವ್ರು ಆಗಿಂದನೂ ತೋರಿಸ್ಕೊಂಡ್ ಬಂದಿದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಗಿಲ್ಲಿಗೂ ಅನ್ಯಾಯ ಆಗುತ್ತೆ ಅನ್ನೋದಕ್ಕೆ ನಾನ್ ಧ್ವನಿ ಎತ್ತಾ ಇರ್ಲಿಲ್ಲ. ಸೊ ಇವಾಗ ನಾವೇ ಯಾವ್ದೋ ಒಂದು ಚುನಾವಣೆಗೆ ನಿಂತ್ಕೊಂಡ್ರೆ ಎಷ್ಟು ವೋಟಿಂಗ್ಸ್ ಆಗಿದೆ, ಎಷ್ಟು ಡಿಕ್ಲೈನ್ ಆಗಿದೆ, ಎಷ್ಟು ರಿಜೆಕ್ಟ್ ಆಗಿದೆ, ಎಷ್ಟು ಫೇಕ್ ವೋಟ್ಸ್ ಎಲ್ಲಾನು ಗೊತ್ತಾಗತ್ತಲ್ಲ. ಸ್ಕೂಟಿನಿ ಹಾಕಿ ಫೈನಲ್ ಅಲ್ಲಿ ಬರುವಂತ ವೋಟ್ಸ್ ಅದಾಗತ್ತೆ, 50% ಹೋಗ್ಬಿಡುತ್ತೆ. ಸೊ ಇಲ್ಲಿ ಈ ಸಲ ಬಿಗ್ ಬಾಸ್ ಅಟ್ ಲೀಸ್ಟ್ ಫೈನಲ್ ಅಲ್ಲಿ ಜನಾಭಿಪ್ರಾಯ ಸರಿ ಇಲ್ಲ, ಜನರ ಬೆಂಬಲ ಸಿಗ್ಲಿಲ್ಲ, ಅದಕ್ಕೆ ಹೋಯ್ತು ಅನ್ನೋದಕ್ಕೆ ರೀಸನ್ ಕೊಡೋದಕ್ಕೂ ಅಲ್ಲಿ ಕಾರಣ ಇಲ್ಲ. ಬಿಕಾಸ್ ಎಂಟೈರ್ ಸ್ಟೇಟ್ ಅಲ್ಲ ವರ್ಡ್ ಸಪೋರ್ಟಿಂಗ್ ಗಿಲ್ಲಿ, ಆಯ್ತಾ? ಇನ್ ವೋಟಿಂಗ್ಸ್ ಅಂತ ಬಂದ್ರೆ ಯಾರ್ಯಾರ್ದು ವೋಟಿಂಗ್ಸ್ ಅಂತ ಅದು ಕೂಡ ಡೀಟೇಲ್ಸ್ ನಾನು ತಗೊಂಡಿದ್ದೀನಿ. ಅದ್ರಲ್ಲಿ ವೋಟಿಂಗ್ಸ್ ಅಂತ ಬಂದ್ರೆ ಗಿಲ್ಲಿದು ಕ್ರಾಸ್ ಲೈಕ್ 85 lakhs 85 lakhs ಅಬೌವ್ ಒಂದು ವೋಟಿಂಗ್ಸ್ ಕ್ರಾಸ್ ಆಗಿದೆ. ಹೇಳ್ತೀರಾ ಎಷ್ಟು ವೋಟಿಂಗ್ಸ್ ಯಾರ್ಯಾರ್ದು ಅಂತ? ನೋಡಿ ನನಗೆ ಬಂದಿರೋಂತ ಮಾಹಿತಿ ನಾನು ಹೇಳ್ತೀನಿ. ಬಿಕಾಸ್ ನಾನು ರಾತ್ರಿ ಕಲೆಕ್ಟ್ ಮಾಡಿದ್ದು, ನಮ್ಗೇನ್ ಕಾಂಟ್ಯಾಕ್ಟ್ಸ್ ಇಲ್ಲ ಅಂತ ಅಲ್ಲ ಸರ್, ನಮಗೂ ಕಾಂಟ್ಯಾಕ್ಟ್ಸ್ ಇದೆ ತಗೊಳ್ಳೋ ಅಂತ ಡೀಪ್ ಆಗಿ. ಯಾಕಂದ್ರೆ ನಾನು ಒಂದ್ ಮಾತಾಡ್ತೀನಿ ಅಂದ್ರೆ ನಮ್ಗೊಂದ್ ಮಾಹಿತಿ ಇರ್ಬೇಕಲ್ವಾ ಸರ್. ಸೊ ನೋಡಿ, ಅಶ್ವಿನಿಗೆ 7,85,243 ಇದೆ. ನೆನ್ನೆ ಎಲಿಮಿನೇಟ್ ಆಗಿದ್ಯಾರು? ಕಾವ್ಯ ಅಲ್ವಾ? ಧ್ರುವಂತ್ಗೆ 4,23,000 ಅಷ್ಟೇ ವೋಟಿಂಗ್ಸ್ ಬಂದಿರೋದು. ಬಟ್ ಕಾವ್ಯ ವೋಟಿಂಗ್ಸ್ ಎಷ್ಟು? 8,78,400. ಬಟ್ ಯಾಕೆ ಕಾವ್ಯ ಎಲಿಮಿನೇಟ್ ಆದ್ಲು? ಇಲ್ಲೇ ನಾವು ಚರ್ಚೆ ಮಾಡೋಣ. ಯಾಕೆ ಎಲಿಮಿನೇಟ್ ಆದ್ಲು ಕಾವ್ಯ? ಜನರ ಬೆಂಬಲ ಇಲ್ವಾ, ಇಲ್ಲ ವೋಟಿಂಗ್ಸ್ ಹೈ ಆಗೇ ಇತ್ತಲ್ವಾ? ಧ್ರುವಂತ್ ಯಾಕೆ ಸೇಫ್ ಆದ? ಕಾವ್ಯ ಯಾಕೆ ಎಲಿಮಿನೇಟ್ ಆದ್ಲು? ದಿಸ್ ಇಸ್ ಎ ಗೇಮ್, ದಟ್ ಈಸ್ ಅ ಬಿಗ್ ಬಾಸ್ ಗೇಮ್, ದಟ್ ಈಸ್ ಎ ಗೇಮ್. ಬಿಗ್ ಬಾಸ್ ಅದೇ ತರ ಇದು ಎಷ್ಟು ಅಥೆಂಟಿಕ್ ಸಂಧ್ಯಾ ಅವರೇ, ಇದು ಎಷ್ಟು ಅಥೆಂಟಿಕ್, ಎಷ್ಟು ಸತ್ಯ ಇವಾಗ ನಿಮ್ಗೆ ಬಂದಿರೋದು? ಸತ್ಯ ಅಲ್ಲ, ಇದು ನಿಜಾನೇ. ನೋಡಿ, ಕೆಲವ್ರು ಹೇಳಿರ್ಬೋದು ಅನ್ಸುತ್ತೆ, ಕೆಲವ್ರು ಯೂಟ್ಯೂಬರ್ಸ್ ಅವರು ಹೇಳಿರ್ಬೋದು ಅನ್ಕೊಳ್ತೀನಿ. ಎಸ್, ಇದು ಗೊತ್ತಿದೆ. ಸೊ ಇದು ಫೇಕ್ ಅಲ್ಲ, ಇದು ರಿಯಾಲಿಟಿ ಜೆನ್ಯೂನ್ ವೋಟ್ಸ್. ಬಟ್ ಇದು ಸ್ಕೂಟಿನಿ ಆದ್ಮೇಲೆ ಸರ್
50% ಆಗ್ಬೋದು, 40% ಆಗ್ಬೋದು, 20%. ಯಾಕಂದ್ರೆ ಹಾಕಿರೋರೇ ಹಾಕಿರ್ತಾರೆ, ಫೇಕ್ ಓಟ್ಸ್ ಇರುತ್ತೆ, ಸೇಮ್ ನಂಬರ್ ಇಂದ ಹಾಕಿರ್ತಾರೆ, ಎಲ್ಲಾನು ಅದು ಔಟ್ಪುಟ್ ಆಗೋಷ್ಟ್ರಲ್ಲಿ ನಮ್ಗೆ ಇಷ್ಟು ಓಟ್ಸ್ ಸಿಗೋದಿಲ್ಲ. ಆಯ್ತು, ಇಲ್ಲಿ ಅಶ್ವಿನಿಗೆ 7.5 ಲಕ್ಷ ಓಟ್ಸ್ ಬಂದಿದ್ರೇನು ಗಿಲ್ಲಿಗೆ 85,90,178 ಬಂದಿದೆ ಅಲ್ಲ, ಅವ್ನ್ 50 ಹೋಗ್ಲಿ ಸರ್, 50-60 ಹೋಗ್ಬಿಡ್ಲಿ ಸ್ಕೂಟಿನಿ ಹಾಗೆ, ಇನ್ ಮಿಕ್ಕಿದ ಓಟ್ಸು ಬರ್ಲೇಬೇಕಲ್ವಾ? ಜನರ ಬೆಂಬಲ ಇದೆ, ಜನರ ಅಭಿಪ್ರಾಯ ಇದೆ, ಸೋಷಿಯಲ್ ಮೀಡಿಯಾನ ಚೆಚ್ಚಿ ಬಿಸಾಕ್ತಾ ಇದಾರೆ ಅಲ್ವಾ? ಎಲ್ಲಾರು ಯಾರ ಅಭಿಮಾನಿ ಇವ್ರ ಅಭಿಮಾನಿ ಅನ್ನೋದಲ್ಲ, ಭಾಷೆನೂ ಬಿಟ್ಟು ಮುಸ್ಲಿಂ ಇಂದ ಕನ್ನಡ ಇಂದ ಎಲ್ಲರೂ ಪ್ರತಿಯೊಬ್ರು ಗಿಲ್ಲಿಗೆ ಯಾಕೆ ಮಾಡ್ತಾ, ಅವನಲ್ಲಿ ಇರೋಂಥ ಟ್ಯಾಲೆಂಟು. ನಾನು ಎಲ್ಲಾರನು ಅಳಿಸ್ಬೋದು ಸರ್, ನಗ್ಸೋದ್ ಕಷ್ಟ ಅಲ್ವಾ? ನಾವು ಅಳಿಸ್ಬೋದು, ಒಂದೇ ಒಂದು ಚುಚ್ಚೋ ಮಾತು ಅಂದ್ಬಿಟ್ರೆ ಪ್ರತಿಯೊಬ್ರು ಕಣ್ಣಲ್ಲೂ ಕಣ್ಣೀರ್ ಬಂದ್ಬಿಡುತ್ತೆ. ಬಟ್ ನಗು ಇದೆ ನೋಡಿ, ಏನಾದ್ರೂ ತುಂಬಾ ಕೆಲಸ ಮಾಡಿ ಮನೆಗ್ ಬರೋಷ್ಟ್ರಲ್ಲಿ ಯಾವ್ದೋ ಒಂದು ಪ್ರೋಗ್ರಾಮ್ ಹಾಕಿದಾಗ ಅವ್ನು ಮಾತಾಡುವಂತ ಮಾತು, ಆ ನಗುವಿಂದ ನಮ್ಮ ಮೈಂಡ್ ರಿಫ್ರೆಶ್ ಆಗುತ್ತೆ ಅಲ್ವಾ? ಹ್ಯಾಪಿನೆಸ್ ಇಸ್ ಮೋರ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಆ ನಗುನ್ ತರಿಸುವಂತ ವ್ಯಕ್ತಿ, ಆ ಟ್ಯಾಲೆಂಟ್ ಇರುವಂತ ವ್ಯಕ್ತಿ, ಅವನು ಬಡವ ರೈತ, ಎಷ್ಟೋ ರಿಯಾಲಿಟಿ ಶೋಸ್ ಅಲ್ಲಿ ಹೋಗಿದ್ದಾನೆ, ಎಲ್ಲೂ ವಿನ್ ಆಗಿಲ್ಲ. ಒಂದು ಅವಕಾಶ ಸಿಗ್ಲಿ ಬಿಡಿ, ಅವನು ನಮ್ಮ ಕನ್ನಡದ ಯುವಕ ಅಲ್ವಾ, ಕರ್ನಾಟಕದ ಯುವಕ ಅಲ್ಲ, ಅದು ಮಂಡ್ಯ ಅಂದ್ರೆ ದೇಶಕ್ಕೆ ಗೊತ್ತಲ್ವಾ ಸರ್, ಮಂಡ್ಯ ಗತ್ತು. ಸೊ ಅಂತದ್ರಲ್ಲಿ ಎಲ್ಲೋ ಒಂದ್ ಕಡೆ ಗಿಲ್ಲಿನ ಈ ರಕ್ಷಣಾ ವೇದಿಕೆ, ನಾರಾಯಣ್ ಗೌಡ್ರು ಟೀಮ್, ಪರ್ಟಿಕ್ಯುಲರ್ ಅವ್ರ ಟೀಮ್, ಯಾರು ಇಲ್ಲ ಸರ್, ಎಲ್ಲಾ ಸಂಘಟನೆ ಅವರು ನನಗ್ ಸಂಪರ್ಕ ಮಾಡಿದ್ದಾರೆ, ಎಲ್ಲರ ಬೆಂಬಲ ಗಿಲ್ಲಿಗೆ. ಬಟ್ ಈ ಒಂದು ಟೀಮ್ ಮಾತ್ರ ಗಿಲ್ಲಿಯ ವಿರುದ್ಧ ಆಗಿ ಫೇಸ್ಬುಕ್ ರಿಪೋರ್ಟ್ ಹಾಕ್ಸಿದಾರೆ, ವಾಟ್ಸಪ್ ರಿಪೋರ್ಟ್ ಹಾಕ್ಸ್ತಾರೆ, ಯಾರ್ಯಾರು ಗಿಲ್ಲಿ ಬಗ್ಗೆ ಪ್ರಚಾರ ಮಾಡ್ತಾರೆ ಅವ್ರಿಗೆ ಮೆಸೆಂಜರ್ ಅಲ್ಲಿ ಬಂದು ಥ್ರೆಡ್ ಕಾಲ್ ಹಾಕ್ತಾರೆ, ನನಗ್ ಪ್ರತಿಯೊಂದು ಸ್ಕ್ರೀನ್ ಶಾಟ್ ಕಳಿಸ್ತಾರೆ. ನೋಡಿ, ಯಾವತ್ತೂ ಅಷ್ಟೇ ನಮ್ಮ ಶ್ರಮದಿಂದ ನಾವು ಗೆಲ್ಬೇಕು ಹೊರತು ಇನ್ನೊಬ್ಬರನ್ನ ತುಳಿದಿ ನಾವು ಗೆಲ್ಲಾಕ್ ಹೋದ್ರೆ ನಿಮ್ಮನ್ನ ತುಳಿಯಾಕ ಒಬ್ಬ ಇದ್ದೇ ಇರ್ತಾನಲ್ವಾ. ತುಳಿದಿ ಗೆಲ್ಲುವಂಥದ್ದು ಯಾವತ್ತೂ ಅದು ಶಾಶ್ವತ ಅಲ್ಲ. ನೀವೆಲ್ಲರೂ ಏನು ನಾರಾಯಣ್ ಗೌಡ್ರ ಹೆಸರು ಹೇಳ್ಕೊಂಡು ಬೆಳೀತಾ ಇದ್ದೀರಾ, ನಾರಾಯಣ್ ಗೌಡ್ರು ಇರೋವರೆಗೂ ನಿಮ್ ಹವ. ಆಮೇಲೆ ಕೇರ್ ಆಫ್ ಫುಟ್ಪಾತ್ ಸರ್ ಇವರೆಲ್ಲ. ಆಮೇಲೆ ನಿಜವಾಗ್ಲೂ ಅವ್ರದ್ದೇನು ಇಲ್ಲ, ಇವ್ರದ್ದು ಡೀಟೇಲ್ಸ್ ಯಾವಾಗ ಇವ್ರ ವಿರುದ್ಧ ಮಾತಾಡೋ ಕಲೆಕ್ಟ್ ಮಾಡ್ದೆ, ಟೇಬಲ್ ಕೆಳಗೆಯಿಂದ ವ್ಯವಹಾರದಿಂದ ಪ್ರತಿ ಒಂದು ನಾನು ತೆಗ್ದಿದ್ದೀನಿ. ಇವರು ನಾಡು ನುಡಿ ಪರ ಹೋರಾಟಗಾರರು ಅಂತಾರಲ್ವಾ, ಕರವೇ ಸಂಘಟನೆದಲ್ಲಿರುವಂತ ಧರ್ಮರಾಜ್ಯ ಆಗಿರ್ಲಿ ಆಯ್ತಾ, ಕೇರಳದಲ್ಲಿ ಗಡಿಪಾರ್ ಆಗಿರುವಂತ ಒಬ್ಬ ಕಾಮುಕ, 15ಕ್ಕೂ ಹೆಚ್ಚು ಮದ್ವೆ ಆಗಿ 15ಕ್ಕೂ ಆ ಹೆಣ್ಮಕ್ಳಿಗೆ ಮಗು ಕೊಟ್ಟು ಬಂದಿರುವಂತ ಗಡಿಪಾರ್ ಆಗಿರುವಂತ ಕಾಮುಕನನ್ನ ಜೊತೆಲಿ ಇಟ್ಕೊಂಡು ಕನ್ನಡ ಪರ ಹೋರಾಟಗಾರ ಅಂತ ಹೇಳಿ ಪೋಸ್ಟ್ ಕೊಟ್ಟಿ ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದಾರ ಅಂದ್ರೆ ಇವ್ರು ಯಾವ ಸೀಮೆ ಕನ್ನಡ ಪರ ಹೋರಾಟಗಾರರು ಸರ್? ಸುನಿಲ್ ಪಿಲ್ಲೈ ಅಂತ ಹೇಳಿ ಪಿಳ್ಳೈ ಇವತ್ತು ಕನ್ನಡ ಹೋರಾಟಗಾರ. ಒಂದು ಡೀಟೇಲ್ಸ್ ಕೊಡ್ತೀನಿ, ಅವ್ನು ಹೆಂಗ್ ಹೆಣ್ಮಕ್ಳನ್ನ ಕಾಳಾಕೋದಂದ್ರೆ ಮ್ಯಾಟ್ರಿಮೋನಿ ಪ್ರೊಫೈಲ್ ಅಲ್ಲಿ ಸಿಂಗಲ್ 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 ಅಂತ ಹೆಣ್ಮಕ್ಳನ್ನ ದುಡ್ಡಿರುವಂತ ಹೆಣ್ಮಕ್ಳನ್ನ ಹಾಕೋದು ಟಾರ್ಗೆಟ್. ಅಷ್ಟು ಜನ ಹೆಣ್ಮಕ್ಳದ್ದು ಮದ್ವೆ ಆಗಿರೋ ಫೋಟೋಸ್ ಇದೆ, ಅವ್ರ ಎಂತಿರೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ. ಎಲ್ಲರಿಗೂ ಮಕ್ಳು ಕೊಟ್ಟಿ ಬಂದಿರುವಂತ ಕಾಮುಕನ್ಗೆ ಇದೇ ಧರ್ಮರಾಜು ಕುತ್ಕೊಂಡು ಒಂದ್ 2-3 ಹೆಂಡತಿಗೆ ಸೆಟ್ಲ್ಮೆಂಟ್ ಮಾಡಿದ್ದಾರೆ. ಇವ್ರು ಕನ್ನಡ ಪರ ಹೋರಾಟಗಾರರ? ನಮ್ಮ ಕನ್ನಡಿಗರಿಗೆ ಇಲ್ಲಿ ಕೆಲ್ಸ ಇಲ್ಲ, ನೀರಿಲ್ಲ, ಊಟ ಇಲ್ಲ, ಬಟ್ಟೆ ಇಲ್ಲ, ಕನ್ನಡ ಬೋರ್ಡ್ ಹಾಕ್ರು ಅಂತ ಕಿರ್ಚ್ಲಾಡ್ಕೊಳ್ತೀರಿ, ಕನ್ನಡಕ್ಕೆ ಕೆಲಸ ಕೊಡುವಂತ ಬಾಯಿ ಪಡ್ಕೊಳ್ತೀರಿ. ಇವ್ರು ಕನ್ನಡ ಪರ ಹೋರಾಟಗಾರ. ಇಷ್ಟು ಜನ ಇದಾರಲ್ಲ ಸರ್, ನಮ್ ನಾಡಲ್ಲಿ ಕನ್ನಡಕ್ಕೆ ಯಾಕೆ ಪ್ರಾಮುಖ್ಯತೆ ಸಿಗ್ತಾ ಇಲ್ಲ ಅಂದ್ರೆ ಇಂಥ ನಕಲಿ ಕರ್ನಾಟಕ ಹೋರಾಟಗಾರ ಇರೋದ್ರಿಂದ ಅಲ್ವಾ? ಇದು ಟೇಬಲ್ ಕೆಳಗಿನ ವ್ಯವಹಾರಗಳು ನಿಮ್ಮ ಗಮನಕ್ಕೆ ಹೆಂಗ್ ಬರುತ್ತೆ? ಟೇಬಲ್ ಕೆಳಗೆ ಆಗಿರುವಂತ ವ್ಯವಹಾರಕ್ಕೆ ಬಲಿ ಆಗಿರ್ತಾರಲ್ಲ ಪಾಪ, ಆ ಬಲಿ ಆಗಿರುವಂತ ವ್ಯಕ್ತಿಗಳು ನಮ್ಮನ್ನ ಸಂಪರ್ಕ ಮಾಡ್ತಾರೆ. ಪರ್ಟಿಕ್ಯುಲರ್ಲಿ ನೀವು ಮಾತಾಡ್ತಿರೋದು ಯಾರ ಬಗ್ಗೆ? ನೋಡಿ, ನಾನು ಈಗ ಹೇಳ್ತಾ ಇರೋದು ಧರ್ಮರಾಜ್ ಬಗ್ಗೆ, 100% ಧರ್ಮರಾಜ್ ಬಗ್ಗೆ. ಅಂಡ್ ಇನ್ನೊಂದು, ಕರವೇ ಸಂಘಟನೆದಲ್ಲಿ ನಾರಾಯಣ್ ಗೌಡ್ರ ಸಂಘಟನೆಯಲ್ಲಿ ನಾರಾಯಣ್ ಗೌಡ್ರಿಗೆ ಗೊತ್ತಿಲ್ಲದಂತೆ ನಾರಾಯಣ್ ಗೌಡ್ರು ಹೆಸರು ಹೇಳ್ಕೊಂಡು ಅನೇಕ ಕೋಟಿ 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 ಲೂಟಿ ಮಾಡಿದ್ದಾರೆ. ಮಾಡ್ತಾ ಇರುವಂತ ಕಿಡಿಗೇಡಿಗಳ ಕೆಲಸ, ರೌಡಿಸಮ್, ರೋಲ್ ಕಾಲ್ ಇವೆಲ್ಲ ನಿಲ್ಸಿ ನಾಡಲ್ಲಿರುವಂತ ಕನ್ನಡಿಗರಿಗೆ ಗೌರವ ಕೊಟ್ಟು ನಾಡಲ್ಲಿರುವಂತ ಕನ್ನಡಿಗರನ್ನ ಬೆಳೆಸುವಂತ ಕೆಲಸ ಮಾಡಿದ್ರೆ ತುಳಿದಿರ ಸಾಕಷ್ಟೇ. ಅವ್ರು ಅದನ್ನೇ ಅಲ್ವಾ ಮಾಡ್ಕೊಂಡ್ ಬಂದಿದ್ದು, ಕನ್ನಡ ಕನ್ನಡ. ಬಿಕಾಸ್ ನಾನು ಶಾಲೆ ದಿವಸದಿಂದ ಅವ್ರನ್ನ ನೋಡ್ಕೊಂಡ್ ಬಂದಿರೋದು ಸರ್. ನಮ್ ಶಾಲೆ ದಿವಸದಲ್ಲಿ ಮತ್ತೆ ಆನೇಕಲ್ ಭಾಗದಲ್ಲಿ ಅವ್ರು ಏನಾದ್ರು ಒಂದು ಕಾರ್ಯಕ್ರಮ ನೋಡಿದ್ರೆ ಬಂದ್ರೆ ಅವ್ರು ಒಂದು ಕುಂಕುಮ ನೋಡಿ ಐಡೆಂಟಿಫೈ ಮಾಡಿ ನಾವು ಹೋಗ್ತಾ ಇದ್ರಿ. ಅಷ್ಟು ನನ್ನ ಅಭಿಮಾನಿ ಅವ್ರಿಗೆ, ನಾರಾಯಣ್ ಗೌಡ್ರಿಗೆ. ಚಿಕ್ಕ ವಯಸ್ಸಿಂದಾನೆ ಅದೆಲ್ಲರಿಗೂ ಗೊತ್ತಿದೆ. ಕರವೇ ಅಂದ್ರೆ ಕನ್ನಡ ಹೋರಾಟಗಾರರು ಅಂದ್ರೆ ನಾರಾಯಣ್ ಗೌಡ್ರು ಅನ್ನೋಷ್ಟು ಹೆಮ್ಮೆ ನನಗೆ. ಬಟ್ ಎಲ್ಲೋ ಒಂದ್ ಕಡೆ ಇತ್ತೀಚಿನ ದಿನದಲ್ಲಿ ಆ ಕರವೇನ ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜೊತೆಲಿರುವಂತವ್ರು. ಅವ್ರು ಮಾಡ್ತಾ ಇರುವಂತ ಅವಿವೇಕತನ ಕೆಲ್ಸಕ್ಕೆ ಅದು ಕರವೆಗೆ ಇಂಪ್ಯಾಕ್ಟ್ ಆಗ್ತದೆ. ನಾರಾಯಣ್ ಗೌಡ್ರಣ್ಣಗೂ ಒಂದು ಕೆಟ್ಟ ಹೆಸರು ಬರುವಂತದ್ದು, ಸಂಘಟನೆಗಳ ಜಗಳ ಬರುವಂತದ್ದು, ಅವರಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂತದ್ದು ನೋಡಿದಿರಲ್ಲ. ಸಂಘಟನೆ ಬೇರೆ ಸಂಘಟನೆ, ಈ ಸಂಘಟನೆ ಅವ್ರು ಹೆಂಗ್ ಕಮೆಂಟ್ಸ್ ಹಾಕೊಳ್ತಾರೆ ಅಂತ ಹೇಳಿದ್ರೆ, ಕನ್ನಡ ಸಂಘಟನೆಗಳಲ್ಲೇ ಒಗ್ಗಟ್ಟಿಲ್ಲ. ನಾರಾಯಣ್ ಗೌಡ್ರು ಇರೋರ್ಗು ಮಾತ್ರ ಕರವೆಗೊಂದು ಗೌರವ, ಒಂದು ಗತ್ತು. ನಾರಾಯಣ್ ಗೌಡ್ರು ಇರೋವರ್ಗು ಮಾತ್ರ ಅವ್ರಿಲ್ಲ ಅಂದ್ರೆ ಈ ಕರವೇ ಸಂಘಟನೆನೇ ಇಲ್ಲ ನೋಡ್ಕೊಳ್ಳಿ.
ಅಂಡ್ ನಾರಾಯಣ್ ಗೌಡ್ರ ಅಣ್ಣ ಇರೋರ್ಗು ಮಾತ್ರ ಕರವೇ ಸಂಘಟನೆ. ಅಕಸ್ಮಾತ್ ಯಾರಾದ್ರೂ ನಾರಾಯಣ್ ಗೌಡ್ರ ಅಣ್ಣ ಜೊತೆ ಇರೋರು ಏನೇನ್ ರೋಲ್ ಕಾಲು ಆಸ್ತಿ ಅಂತಸ್ತು ಮಾಡ್ಕೊಬೇಕಂತ ಇದೀರಾ ಎಲ್ಲ ಮಾಡ್ಕೊಂಡ್ಬಿಡ್ರಿ. ಅಣ್ಣ ಇರುವವರೆಗೂ ಮಾತ್ರ ನಿಮ್ಮ ಹವಾ. ಅಣ್ಣ ಇಲ್ಲ ಅಂದ್ರೆ ನೀವೆಲ್ಲಾರು ಬೀದಿಗೆ ಬರೋದಂತೂ ಗ್ಯಾರಂಟಿ. ಅವ್ರ ಹೆಸರನ್ನ ಇಟ್ಕೊಂಡು ಎಷ್ಟು ಜನ ದುರುಪಯೋಗ ಮಾಡ್ತಾ ಇದಾರೆ ಅಂದ್ರೆ ಅದೇ ಅವ್ರು ಇರೋರ್ಗು ಮಾಡ್ತಾರೆ. ಅವ್ರು ಏನು ಮಾತಾಡಕ್ ಆಗಲ್ವಲ್ಲ, ಅವ್ರ ಏನ್ ಮಾಡಕ್ ಆಗತ್ತೆ ಸರ್ ನಾರಾಯಣ್ ಗೌಡ್ರಣ್ಣ? ನೋಡಿ, ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಪ್ಲೀಸ್ ನನ್ನ ಕ್ವಶನ್ ಮಾಡಿ. ಇವಾಗ ನಾನು ಸುಮಾರು ಒಂದು 3 months ಇಂದ ನಾನು ಮಾತಾಡ್ತಾ ಇದ್ದೇನೆ. ಯಾರ ವಿರುದ್ಧ? ಕರವೇದಲ್ಲಿರುವಂತ ಕೆಲ ವ್ಯಕ್ತಿಗಳ ವಿರುದ್ಧ, ಕಿಡಿಗೇಡಿಗಳ ವಿರುದ್ಧ, ನಕಲಿ ಹೋರಾಟಗಾರರ ವಿರುದ್ಧ, ಕನ್ನಡ ಶಾಲುನ ದುರುಪಯೋಗ ಮಾಡ್ತಾ ಇರೋರ್ ವಿರುದ್ಧ, ಕನ್ನಡ ಭಾಷೆಯನ್ನ ದುರುಪಯೋಗ ಮಾಡ್ತಾ ಇರೋದು. ನಾವು ಕನ್ನಡ ಪರ ಹೋರಾಟಗಾರ ಅನ್ಕೊಂಡು ಅದೇ ಕನ್ನಡ ಭಾಷೆಗಳಲ್ಲಿ ಕೆಟ್ಟದಾಗಿ ಕಮೆಂಟ್ ಆಗ್ತಾ ಇದಾರೆ. ಅದೇ ಕನ್ನಡ ಹೋರಾಟಗಾರರು ಕರವೇ ಸಂಘಟನೆದಲ್ಲಿರೋರು, ಇವರು ಕನ್ನಡ ಪರ ಹೋರಾಟಗಾರರ ಸರ್? ಕನ್ನಡಕ್ಕೆ ಅಭಿಮಾನ ಇದೆಯಾ ಸರ್? ಗೌರವ ಕೊಡ್ತಾ ಇದಾರ ಸರ್? ಭುವನೇಶ್ವರಿ ತಾಯಿ ಸಹ ಹೆಣ್ಣು. ಆ ಕನ್ನಡ ನಾಡಲ್ಲಿರುವಂತ ಹೆಣ್ಣು ಮಕ್ಕಳಿಗೆ ಕೆಟ್ಟದಾಗಿ ತುಚ್ಛವಾಗಿ ಕೆಟ್ಟದಾಗಿ ಬೈಯುವಂತದ್ದು ಇವ್ರು ಕನ್ನಡ ಅಭಿಮಾನಿಗಳ. ಶೇಮ್ ಆನ್ ದಮ್ ಸರ್. ಎಲ್ಲಿ ಕನ್ನಡದಲ್ಲಿ ಕೆಟ್ಟ ಕಮೆಂಟ್ಸ್ ಬರ್ತಾ ಇದೆ, ಅವ್ರ ವಿರುದ್ಧ ಯಾಕೆ ಹೋರಾಟ ಮಾಡಬಾರ್ದು ಇವರು ಸರ್? ಎಲ್ಲಾನು ಗಾಳಿಯಲ್ಲಿ ಗುಂಡನ್ನೋ ತರ ಹಾರಿಸ್ತಾರೆ ಹೊರತು ದಾಖಲೆ ಇಟ್ಕೊಂಡ್ಬಂದ್ ಕುತ್ಕೊಂಡ್ಬಿಡಿ. ಕ್ರಿಯೇಟಿವಿಟಿ ಬೇಡ, ರಿಯಾಲಿಟಿ ಇಟ್ಕೊಂಡ್ಬಂದ್ ಕುತ್ಕೊಳ್ಳಿ. ಐ ಆಮ್ ಆನ್ಸರಬಲ್. ನನ್ನ ನಂಬರ್ ಪಬ್ಲಿಕ್ ಅಲ್ಲೇ ಇದೆ, ನನ್ನ ಅಡ್ರೆಸ್ ಎಲ್ಲಾರ್ಗು ಗೊತ್ತು. ನಾನ್ ಬೆಂಗಳೂರಲ್ಲೇ ಇರೋದು, ನಾನ್ ಕರ್ನಾಟಕದವಳೆ, ಕನ್ನಡದವ್ರೆ. ಕೆಲವೊಂದು ವಿಡಿಯೋಸ್ ಅಲ್ಲಿ ನಾನು ಆಂಧ್ರದವಳು, ತಮಿಳ್ನಾಡವಳು ಏನೇನೋ ಹೇಳಿದ್ರು, ಆಯ್ತಾ? ಸೊ ನಿಮ್ಮ ಪ್ರಚಾರಕ್ಕೆ ತಕ್ಕಂಗೆ ನೀವು ಮಾತಾಡ್ತಿರೋ ಹೊರತು ನಾನು ಏನಿದೀನೋ ಹಂಗೆ ಇದೀನಿ. ನೀವ್ ಇನ್ನೂ 10 ವರ್ಷ ಬಿಟ್ಟು ಕೇಳಿದ್ರೆ ನಾನು ಇದೇ ಆನ್ಸರ್ಸೇ ಇರುತ್ತೆ. ನಿಮ್ಮ ಕೋಪ ಸುದೀಪ್ ಅವ್ರ ಮೇಲೆ ಯಾಕೆ? ಸುದೀಪ್ ಅವ್ರ ಮೇಲೆ ನನಗೆ ಕೋಪ ಇಲ್ಲ. ಸುದೀಪ್ ಅವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತ ನಟ. ಅಂಡ್ ಒಬ್ಬ ನಟ, ಅಷ್ಟು ದೊಡ್ಡ ಹಿರಿಯ ನಟ ಆಗ್ಬೇಕು, ಇಷ್ಟು ವರ್ಷ ಸಿನಿಮಾ ಇಂಡಸ್ಟ್ರಿದಲ್ಲಿ ಬಂದಿದ್ದಾರೆ, ಸಕ್ಸಸ್ಫುಲ್ ಆಗಿದ್ದಾರೆ ಅಂದ್ರೆ ನಮ್ಮಂತ ಜನರು ಅವರ ಸಿನಿಮಾನ ನೋಡಿ ವೀಕ್ಷಣೆ ಮಾಡಿ ಬೆಂಬಲಿಸಿರೋದು ಹೊರತು ಬರೀ ಅವ್ರ ಅಭಿಮಾನಿಗಳೇ ನೋಡಿ ಬೆಂಬಲಿಸಿರೋದಂತೂ ಅಲ್ಲ. ಪ್ರತಿಯೊಬ್ಬ ಜನರು ನಮ್ಮ ಕನ್ನಡ ಸಿನಿಮಾ ಅಂತ ನೋಡಿ ಬೆಂಬಲಿಸಿರ್ತಾರೆ. ಅವ್ರು ಹುಟ್ಟುತ್ತಾನೆ ಗೋಲ್ಡನ್ ಸ್ಪೂನ್ ಅಲ್ಲೇ ಬಂದಿರ್ಬೋದು, ಬಟ್ ಸಿನಿಮಾ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಜನರ ಬೆಂಬಲ ಬೇಕಲ್ವಾ ಸರ್? ಎಲ್ಲೋ ಒಂದ್ ಕಡೆ ಸಿನಿಮಾನ ಬೆಂಬಲಿಸುವಂತವ್ರು ಅವ್ರು ಮಾಡಿದಂತ ತಪ್ಪನ್ನ ಪ್ರಶ್ನೆ ಮಾಡಿದಾಗ ಯಾಕೆ ನಮ್ಮನ್ನ ವಿರೋಧಿಸ್ತಾರೆ? ಯಾಕೆ ಅವ್ರ ಅಭಿಮಾನಿಗಳು ವಿರೋಧಿಸ್ತಾರೆ? ವಿರೋಧಿಸೋದು ಯಾವ ತರ? ಒಂದು ಹೆಣ್ಣನ್ನ ಯಾವೆಲ್ಲಾ ತರ ತೇಜೋವಧೆ ಮಾಡ್ಬೋದು, ವೈಯಕ್ತಿಕವಾಗಿ ತುಂಬಾ ಕೆಟ್ಟದಾಗಿ ಲೈಂಗಿಕವಾಗಿ ಆ ಎಲ್ಲಾ ತೇಜೋವಧೆ ಮಾಡ್ತಾ ಇದ್ರು ಸುದೀಪ್ ಅವ್ರು ಮೌನವಾಗಿರ್ತಾರಲ್ಲ, ಅದಕ್ಕೆ ನನಗೆ ಅವ್ರ ಮೇಲೆ ಕೋಪ. ಏನ್ ಮಾಡ್ಕೊಳ್ತಾರ ಅದೇನ್ ಕಿತ್ಕೊಳ್ಲಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಅದು ಜವಾಬ್ದಾರಿ ಸ್ಥಾನದಲ್ಲಿರುವಂತ ಸುದೀಪ್ ಅವ್ರು ಮಾತಾಡುವಂತದ್ದ? ಅಂಡ್ ರೀಸೆಂಟ್ ಆಗಿ ಏನೋ ಒಂದು ಪ್ರಶ್ನೆ ಮಾಡಿದಕ್ಕೆ ಮಾಧ್ಯಮ ಮಿತ್ರರು ಪ್ಯಾಂಟ್ ಬಿಚ್ಚಿ ತೋರಿಸ್ಲಾ ಅಂತ ಅಂತಾರೆ. ಸೊ ಸುದೀಪ್ ಅವ್ರು ಏನು ನಮ್ಮ ರಾಜ್ಯದಲ್ಲಿ ಪ್ಯಾಂಟ್ ಬಿಚ್ಚಿ ತೋರಿಸಿನೇ ಲೈಂಗಿಕ ಕಿರುಕುಳ, ದೌರ್ಜನ್ಯ, ಹರಾಸ್ಮೆಂಟು, ಸೆಕ್ಷುವಲ್ ಕೇಸು, ಅತ್ಯಾಚಾರ ಕೇಸು ಹೆಚ್ಚಾಗಿರೋದು. ನೀವ್ ಯಾಕೆ ಸರ್ ಅಂತ ಮಾತುಗಳು ಹೇಳಿಕೆ ಕೊಡ್ತೀರಾ ಸ್ಟೇಜ್ ಮೇಲೆ? ಏನ್ ನಿಮ್ಮ ವ್ಯಕ್ತಿತ್ವ? ಏನ್ ನಿಮ್ ಜವಾಬ್ದಾರಿ ಸ್ಥಾನದಲ್ಲಿ ಕುತ್ಕೊಂಡು ಮಾತಾಡೋದೇನು? ಅಂಡ್ ಸಿನಿಮಾ ಅಂತ ಬಂದ್ರೆ ಸಿನಿಮಾದಲ್ಲಿ ನೋಡೇ ಅತಿ ಹೆಚ್ಚು ಪ್ರಕರಣಗಳು ಹೊರಗಡೆ ಕಾಮನ್ ಪೀಪಲ್ ಮಾಡ್ತಾ ಇದಾರೆ. ನೀವ್ ಅಲ್ಲಿ ಡಿಶಿಮ್ ಅಂತ ಫೈಟ್ ಮಾಡ್ತೀರಾ, ಇಲ್ಲಿ ಹೊರಗಡೆ ಮಾಡ್ತಾರೆ. ನೀವ್ ಅಲ್ಲಿ ಹೆಣ್ಮಕ್ಳ ಜೊತೆ ರೊಮ್ಯಾನ್ಸ್ ಮಾಡ್ತೀರಾ, ಇಲ್ಲಿ ಹೊರಗಡೆ ಮಾಡ್ತಾರೆ. ನೀವ್ ಅಲ್ಲಿ ಎರಡೆರಡು ಮದ್ವೆ ಆಗ್ತೀರಾ, ಇಲ್ಲ ಸಮಾಜದಲ್ಲಿ ನಡೀತಾ ಇದೆ. ಸಮಾಜಕ್ಕೆ ಅವೇರ್ನೆಸ್ ಕೊಡುವಂತ ಸಿನಿಮಾ ಯಾರು ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದೀರಾ? ಭ್ರಷ್ಟಾಚಾರದ ಬಗ್ಗೆ ತೋರಿಸ್ತಾ ಇದೀರಾ, ಅವ್ರನ್ನ ಮಟ್ಟ ಹಾಕುವಂತದ್ ಬಗ್ಗೆ ಮಾತಾಡ್ತಾ ಇದೀರಾ. ಏನ್ ಸಿನಿಮಾ ಇಂಡಸ್ಟ್ರಿ ಮತ್ತೆ ಯಾಕೆ ಬಿದೋಗಿದೆ? ಹವನ ಮಾಡ್ಕೊಂಡ್ ಕೂತಿದ್ದಾರೆ ಸರ್. ಫೈನ್, ಕಮರ್ಷಿಯಲ್ಲೇ ಹೋಗೋಣ. ಅವ್ರಿಗೆ ಸಿನಿಮಾ ಬೇಕು, ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಳೆಸಬೇಕು, ದೇ ವಾಂಟ್ ಫಿನಾನ್ಷಿಯಲ್ ಸಪೋರ್ಟ್. ಓಕೆ, ಕನ್ನಡ ಸಿನಿಮಾ ಯಾಕೆ ಸರ್ ಬಿದೋಗಿದೆ? ಇಂಡಸ್ಟ್ರಿ ಹವನ ಮಾಡ್ಕೊಂಡ್ ಕೂತಿದ್ದಾರೆ ಯಾಕೆ? ಸಿನಿಮಾ ಝೀರೋ ಯಾಕೆ ಬಿದ್ದಿದೆ? ನೀವು ಬೆಳೀತಾ ಇದೀರಾ, ನಿಮ್ಮ ಜೋಬ್ ತುಂಬಿಸ್ಕೊಳ್ತಾ ಇದೀರಾ, ಜನರನ್ನ ಬೆಳೆಸ್ತಾ ಇಲ್ಲ, ನಿಮ್ಮ ಜೋಬ್ ತುಂಬಿಸ್ಕೊಳ್ತಾ ಇದೀರಾ. ಕಮರ್ಷಿಯಲ್ ಸಿನಿಮಾ ಆದ್ರೇನು ಏನ್ ಸಮಾಜಕ್ಕೆ ಅವೇರ್ನೆಸ್ ಆಗುವಂತದ್ ಸಿನಿಮಾ ಕೊಟ್ಟಿದ್ದೀರಾ? ನೋ. ಯಾವ್ದು ಕೊಟ್ಟಿದ್ದಾರೆ ಹೇಳಿ ಸರ್? ನೋಡಿ, ನಾನು ಸುದೀಪ್ ಅವ್ರ ವಿರೋಧಿನೂ ಅಲ್ಲ, ಬಿಗ್ ಬಾಸ್ ವಿರೋಧಿನೂ ಅಲ್ಲ. ಒಂದು ರಿಯಾಲಿಟಿ ಶೋ ಅಂತ ಅಂದಾಗ, ಅದು ಬಿಗ್ ಬಾಸ್ ಅಂದಾಗ ಲಕ್ಷಾಂತರ ಜನ ನೋಡುವಂತ ಶೋ. ಅದ್ರಲ್ಲಿ ಒಂದು ಹೆಣ್ಣು ಮಗಳು ನಮ್ಮ ಮಂಗಳೂರು ಭಾಗದ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ನಾನು ಎಲ್ಲರಿಗೂ ಗೊತ್ತಿರುವಂತವಳು, ಸೌಜನ್ಯ ವಿಚಾರದಲ್ಲಿ ಹೋರಾಟ ಮಾಡಿದಾಗ. ಸೊ ರಕ್ಷಿತಾ ಹೆಣ್ಣು ಮಗಳಿಗೆ ಮಾತು ಸ್ವಲ್ಪ ಬರೋದಿಲ್ಲ, ಕನ್ನಡ ತುಳು ಭಾಷೆ. ಅಲ್ಲಿ ಮಾತಾಡಿದಂತ ಪಿತ್ತ ಹೆಚ್ಚಾಗಿತ್ತಲ್ಲ ಸುದೀಪ್ ಅವ್ರದ್ದು, ಆ ಒಂದು ಪ್ರಶ್ನೆ ಇತ್ತು. ಅಂಡ್ ಗಿಲ್ಲಿ ಮೇಲೆ ಹೊಡೆದಿದ್ಲಲ್ವ ರಾಶಿಕಾ, ಅವ್ನ ಬಟ್ಟೆ ಎತ್ತು ಬಿಸಿದಾಗ ಆ ಒಂದು ಮ್ಯಾನ್ ಹ್ಯಾಂಡ್ಲಿಂಗು ಒಂದು ಹೆಣ್ಣು ಮಗಳ ಮೇಲೆ ಒಂದು ಗಂಡ್ಸ್ ಮಾಡಿದ್ರೆ ಏನಾಗ್ತಾ ಇತ್ತು ಸರ್? ನನ್ ಮೈ ಮುಟ್ಬಿಟ್ಟ, ನನ್ನ ಪರ್ಸ್ ಬಿಟ್ಟ, ರೇಪ್ ಕೇಸು, ಅಲ್ಲೇ ಕೇಸು ಎಲ್ಲಾ ತರ ಹಾಕ್ಬಿಡೋರು. ಒಬ್ಬ ಯುವಕನ್ನ ಅಲ್ಲಿ ಹೊಡೆದೋಗ ಅದನ್ನ ಪ್ರಶ್ನೆ ಮಾಡಿಲ್ಲ. ರಕ್ಷಿತರ ಮೇಲೆ ಹೆಚ್ಚಾಗಿದ್ದಂತ ಕೋಪ ಯಾಕೆ ಇವ್ರ ಮೇಲೆ ಹೆಚ್ಚಾಗಿಲ್ಲ, ಅಶ್ವಿನಿ ಮೇಲೆ ಅನ್ನೋ ಪ್ರಶ್ನೆ ಇತ್ತು. ಅಂಡ್ ಜೊತೆಗೆ ಸುದೀಪ್ ಅವ್ರ ಅತಿ ಹೆಚ್ಚು ನಾನು ಕೋಪ ಯಾಕೆ ಅಂದ್ರೆ, ಎಸ್ ಕ್ಯಾಟಗರಿ ನನಗಾಗೋದಿಲ್ಲ ಅಂತ ಅಶ್ವಿನಿ ಬಳಸ್ತೋಗ, ಅದ್ರ ಬಗ್ಗೆ ನಾನು ದೂರ್ ಕೊಟ್ಟೋಗ ಎಸ್ ಅಂದ್ರೆ ಸಿಲ್ಲಿ ಅಂತ ಅದು ಅಂತ ಸುದೀಪ್ ಅವ್ರು ಹೇಳ್ತಾರಲ್ಲ,
ಅದನ್ನ ಯಾಕಲ್ಲಿ ಪ್ರಶ್ನೆ ಮಾಡಿಲ್ಲ? ಸುದೀಪ್ ಅವರೇ ಆನ್ಸರ್ ಮಾಡ್ತಾರೆ ಅಂದ್ರೆ ಇಟ್ಸ್ ಟೋಟಲಿ ಕಮಿಟೆಡ್. ಸೊ ಅಶ್ವಿನಿನ ಪ್ರಶ್ನೆ ಮಾಡುವಂತ ತಾಕತ್ ಸುದೀಪ್ ಇಲ್ಲ, ಬರೀ ರಕ್ಷಿತಾ ಗಿಲ್ಲಿ ಅವ್ರನ್ನ ಮಾತ್ರ. ಅಂದ್ರೆ ನಿಮ್ಮ ದರ್ಪ ದೌಲತ್ತು ನಿಮ್ಮ ಪ್ರಶ್ನೆ ಎಲ್ಲ ಬರೀ ಬಡವ್ರಿಗೆ ಮಾತ್ರನಾ? ಅವ್ರು ಕೈ ಕೊಟ್ಕೊಂಡ್ ಕೂತಿರ್ಬೇಕು, ಅವ್ರು ಅಣ್ಣ ಹಂಗಲ್ಲಣ್ಣ ಹಿಂಗಲ್ಲಣ್ಣ ಅಂತ ಓಕೆ ಅಶ್ವಿನಿ ಅವರೇ ಅಂದ್ಬಿಟ್ಟು ನೆಕ್ಸ್ಟ್ ಹೋಗ್ಬೇಕಾ? ವಿಪರ್ಯಾಸ ಏನಂದ್ರೆ ಎಸ್ ಕ್ಯಾಟಗರಿ, ಜಸ್ಟ್ ನಾನು SC ಹೆಣ್ಮಗಳು ಸರ್, ಇರೋದು ಹೇಳ್ತೀನಿ. ಎಸ್ ಅಂದ್ರೆ ಶೆಟ್ಟಿ ಬರುತ್ತೆ, SC ST ಬರುತ್ತೆ, ಎಲ್ಲಾನು ಬರುತ್ತೆ. ನಮ್ ನಾಡಲ್ಲಿ ಎಷ್ಟು ಜಾತಿ ಪರ ಹೋರಾಟಗಾರರಿದ್ದಾರಲ್ವಾ ಸರ್, ಅವ್ರಿಗೆಲ್ಲ ರೋಷ ಕೋಪ ಅನ್ನೋದೇ ಬಂದಿಲ್ವಾ ಇದ್ರ ಬಗ್ಗೆ ಪ್ರಶ್ನೆ ಮಾಡಕ್ಕೆ? ಯಾಕೆ ಬಂದಿಲ್ಲ ಹೇಳಿ? ಇವರೆಲ್ಲ ಹೋರಾಟಗಾರರು ಒಂದೇ ಕುಟುಂಬ ಅಲ್ವಾ? ಬೇಡ ಪ್ರಶ್ನೆ ಮಾಡೋದಿಲ್ಲ. ಇಲ್ಲ ಅಂದಿದ್ರೆ ಅದೇ ಒಬ್ಬ ಕಾಮನ್ ಪರ್ಸನ್ ಇಲ್ಲ ಬೇಡ ರಾಜಕಾರಣಿನ ಯಾರೇ ಮಾಡ್ಬಿಡ್ಲಿ ಬಿಟ್ಬಿಡ್ತಾ ಇದ್ರ ಸರ್. ಅಶ್ವಿನಿ ಅಂದಿದ್ದಕ್ ಮಾತ್ರ ಬಿಟ್ರು ಅಲ್ಲಿ. ತಿಳ್ಕೊಳ್ಳಿ, ಆ ಕ್ಯಾಟಗರಿ ವಯಸ್ಸಲ್ಲೂ ಹೋರಾಟ ವಯಸ್ಸಲ್ಲೂ ವ್ಯಕ್ತಿ ನೋಡಿ ವ್ಯಕ್ತಿತ್ವ ನೋಡಿ ಅವ್ರು ಯಾರ್ ಟೀಮ್ ಅನ್ನೋದು ನೋಡಿ ಅವ್ರ ಅನಬಲನ ಇಲ್ಲ ಏನು ಇಲ್ವೋ ಅಂತ ನೋಡ್ಕೊಂಡು ಹೋರಾಟ ಮಾಡುವಂತ ಹೋರಾಟಗಾರರೇ ಹೆಚ್ಚಾಗಿದ್ದಾರೆ ನಮ್ಮ ರಾಜ್ಯದಲ್ಲಿ. ಇನ್ನ ನ್ಯಾಯ ಎಲ್ ಸಿಗುತ್ತೆ, ಪ್ರಶ್ನೆಗೆ ಉತ್ತರ ಎಲ್ ಸಿಗುತ್ತೆ? ಸೊ ಬಿಗ್ ಬಾಸ್ ಅನ್ನೋದು ರಿಯಾಲಿಟಿ ಶೋ ಏನೋ ನಿಮಗೆ ಬಿಗ್ ಬಾಸ್ ಅಲ್ಲಿ ಇರುವಂತ ಬಿಗ್ ಬಾಸ್ಗಳಿಗೆ ಬಿಗ್ ಟೀಮ್ಗೆ ಬಿಗ್ ಪೀಪಲ್ಗೆ ಬೆಳೆಸೋದಕ್ಕೆ ಬಿಗ್ ಬಾಸ್ ಅಂತ ಅನ್ಕೊಂಡಿದ್ರೆ. ಅಂಡ್ ಇನ್ನೊಂದು ಮುಖ್ಯವಾಗಿ ಹೇಳಿದ್ರು, ಇತ್ತೀಚೆಗೆ ನಾನು ಏನ್ ದೂರ್ ಕೊಡಕ್ ಹೋಗಿದ್ನಲ್ಲ ಬಿಗ್ ಬಾಸ್ ಮೇಲೆ, ಆಗ ಕೆಲವೊಂದು ಪೊಲೀಸ್ ಅಧಿಕಾರಿಗಳೇ ಹೇಳಿದ್ರು, ಹೈಯರ್ ಆಫೀಸರ್ಸ್, ಮೇಡಮ್ ಈ ಬಿಗ್ ಬಾಸ್ ಅನ್ನೋದೇ ಇರಬಾರ್ದು ಮೇಡಮ್, ಇದು ಬೇಡ್ದಿರ ಇರುವಂತ ರಿಯಾಲಿಟಿ ಶೋ, ಅವಶ್ಯಕತೆನೇ ಇಲ್ಲ, ದಯವಿಟ್ಟು ಅದನ್ನ ಮುಚ್ಚಿಸ್ಬೇಕು ಫಸ್ಟ್ ಅಂತ ದೊಡ್ಡ ಆಫೀಸರ್ಸ್ ಹೇಳಿರುವಂತದ್ದು. ಪೊಲೀಸ್ ಆಫೀಸರ್ಸ್, ಹೈಯರ್ ಆಫೀಸರ್ಸ್ ಅಂದ್ರೆ ತಿಳ್ಕೊಳ್ಳಿ. ಮೇಡಮ್, ಸುದೀಪ್ ಅವರು ಒಬ್ಬ ನಾಯಕ ನಟನಾಗಿ ಅನೇಕ ಫ್ಯಾನ್ಸ್ ಗಳನ್ನ ಹೊಂದಿದ್ದಾರೆ. ಸೊ ಆಬ್ವಿಯಸ್ಲಿ ರಿಯಾಕ್ಟ್ ಮಾಡ್ತಾರೆ ನಿಮ್ಮ ಪ್ರಶ್ನೆಗಳಿಗೆ. ಅದ್ರಲ್ಲಿ ತಪ್ಪು ಅಂತ ಏನ್ ನೋಡ್ತೀರಿ ನೀವು? ಅವರು ರಿಯಾಕ್ಟ್ ಮಾಡುವಂತ ರೀತಿ ಇರುತ್ತಲ್ಲ, ಅದು ಸರಿ ಇರಲ್ಲ. ರಿಯಾಕ್ಟ್ ಮಾಡ್ಲಿ. ಇವಾಗ ನಾವೇನೋ ಒಂದ್ ಹಾಕಿದ್ರೆ, ಈಗ ನೆನೆ ನಾರಾಯಣ್ ಗೌಡ್ರು ಇರುವಂತ ಫೋಟೋ ಹಾಕಿದ್ರೆ, ನಾನು ಅಲ್ಲೆಲ್ಲೂ ನಾರಾಯಣ್ ಗೌಡ್ರು ಸುದೀಪ್ ಅವರು ಚರ್ಚೆ ಮಾಡಿದ್ದಾರೆ ಬಿಗ್ ಬಾಸ್ ಬಗ್ಗೆ, ಇಲ್ಲ ಅವ್ರು ಏನೋ ಅಲ್ಲಿ ಇಂಪಾರ್ಟೆಂಟ್ ವಿಚಾರಕ್ಕೆ ಹೋಗಿದ್ದಾರೆ. ನಾನು ಹಾಡ್ ಬೇರೆ ಬಿಡಿರಿ, ಹಾಡಂದ್ರೆ ನಮ್ ಕನ್ನಡ ಹಾಡೋದು ನನಗೆ ಇಷ್ಟ, ಹಾಡೋದು ನಾನು ಹಾಕೊಂಡಿದ್ದೀನಿ, ಅದ್ ಬಿಡಿ ಹಾಡೆಲ್ಲ. ಹಾಡ್ ನನಗೆ ಇಷ್ಟ, ನಮ್ ಕನ್ನಡದ ಹಾಡು, ಅದು ಹಾಡು ನಮ್ಮ ಕನ್ನಡದ ಹಾಡು, ನಾವು ಹೆಮ್ಮೆ ಪಡ್ತೀರಪ್ಪ. ನೀವು ಹಾಡ್ ನೋಡ್ಬಿಟ್ಟು ಇದ್ ಮಾಡಿದ್ರೆ, ಹಾಡ್ ನೋಡಿದ್ರೆ ನೀವು ಅಲ್ಲೇನೋ ಭಾಷಣ ಆಗಿದೆ ಅನ್ನೋ ತರ ಇಲ್ಲ. ಸಿ ಅದು ನೋಡುವಂತ ದೃಷ್ಟಿ, ಕೇಳುವಂತ ಕಿವಿ ಯಾವ ತರ ಇರ್ತದೆ. ಅದು ಒಂದು ಗಂಡು ಹುಡುಗ, ಗಂಡ ನಟ ಒಂದು ಹೆಣ್ಣು ಮಗಳಿಗೆ ಹೇಳ್ತಾರಂತದ್ದು. ನೀವ್ ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಮುಟ್ ನೋಡ್ಕೊಳ್ತೀರಾ? ನಾನು ಹಾಡು ಹಾಕಿದ್ದೀನಪ್ಪ, ನಮ್ಮ ಕನ್ನಡದ ಹಾಡು, ಅದಕ್ಕೆ ಯಾಕೆ ನೀವು ಆತರ ತಗೊಳ್ತೀರಾ? ಸೊ ಇವಾಗ ನೀವು ಟ್ರೋಲ್ ಆಗೋದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಸಿ ಟ್ರೋಲ್ ಅಂದ್ರೆ ಟ್ರೋಲರ್ಸ್ ಅವ್ರಿಗೆ ನಂದೇ ಪೋಸ್ಟ್ ಹಾಕೊಂಡು ಟ್ರೋಲ್ ಮಾಡ್ಬೇಕು ಅಂತ ಅವ್ರಿಗಿತ್ತಂದ್ರೆ ಟ್ರೋಲ್ ಮಾಡ್ಕೊಳ್ತಾರ. ಸಿ ಸುದೀಪ್ ಫ್ಯಾನ್ಸ್ ಯಾವಾಗ ನಾನು ಬಿಗ್ ಬಾಸ್ ಒಂದು ಅಶ್ವಿನಿ ವಿಚಾರ, ಎಸ್ ಕ್ಯಾಟಗರಿ ವಿಚಾರ ಅಂಡ್ ರಕ್ಷಿತಳನ ಪಿತ್ತ ಹೆಚ್ಚಾಗಿದ್ ವಿಚಾರಕ್ಕೆ ಧ್ವನಿ ಎತ್ತಿ ದೂರ್ ಕೊಡಕ್ ಹೋಗಿದ್ದಕ್ಕೆ ತೇಜೋವಧೆ ಟ್ರೋಲ್ ಮಾಡಿದ್ರು ಅಂದ್ರೆ ಹೇಳಕ್ ಆಗಲ್ಲ ಸರ್. ಎಕ್ಸ್ಟ್ರೀಮ್ ಲೆವೆಲ್ ಒಂದು ಹೆಣ್ಣಿಗೆ ಯಾವೆಲ್ಲಾ ಪದಗಳು ಬಳಸ್ಬೋದು ಎಲ್ಲಾ ತರನು ಮಾಡಿ ಟ್ರೋಲ್ ಮಾಡಿದ್ರು. ನನ್ಗೇನಾದ್ರು ಆಯ್ತಾ? ಚೆನ್ನಾಗಿದ್ದೀನಲ್ಲ ಸರ್, ಏನಾದ್ರು ಆಯ್ತಾ? ನಾನ್ ನೋಡಕ್ಕೆ ಹೋಗಲ್ಲ, ಬಿಕಾಸ್ ಅದು ನಿಮ್ಮ ವ್ಯಕ್ತಿತ್ವ ತೋರ್ಸುತ್ತೆ. ನೀವು ಒಬ್ಬ ನಟನ ಅಭಿಮಾನಿ ಆಗದಿರಾ ಅಂದ್ರೆ, ಸುದೀಪ್ ಅಭಿಮಾನಿ ಅಂದ್ರೆ ಸುದೀಪ್ ಅಲ್ಲಿರುವಂತ ಕ್ಯಾರೆಕ್ಟರ್ಸ್ ನಿಮ್ಮಲ್ಲಿ ಬರ್ಬೇಕು, ಅವ್ರ ಕ್ಯಾರೆಕ್ಟರ್ಸ್ ಅವ್ರ ಕ್ವಾಲಿಟೀಸ್ ಅಭಿಮಾನಿಗಳಲ್ಲಿ ಬರ್ಬೇಕು. ಸುದೀಪ್ ಇರುವಂತ ಕ್ಯಾರೆಕ್ಟರ್ ಕ್ವಾಲಿಟಿ ಅದು ಈ ಅಭಿಮಾನಿಗಳಲ್ಲಿ ಅದೇ ಇದ್ರೆ, ಸೊ ಅವ್ರು ಅದೇ ತರ ರಿಫ್ಲೆಕ್ಟ್ ಮಾಡ್ತಾ ಇದಾರೆ. ಅವರು ಆಗ ಅದನ್ನ ಉಳಿಸ್ಕೊಳ್ಬೇಕು. ಒಂದ್ ಹೆಣ್ಮಗ್ಳು ಏನೋ ಮಾತಾಡಿದಾಳೆ, ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗಿತ್ತು, ನಾನು ಕೊಟ್ಟಿಲ್ಲ ಅನ್ಬೇಕಾ? ಏನ್ ಕಿತ್ಕೊಳ್ತಾರ ಕಿತ್ಕೊಳ್ಳಿ, ನೀನ್ ಸೈಲೆಂಟ್ ಆಗಿರ್ರಿ ಅಭಿಮಾನಿಗಳೇ, ರಿಯಾಕ್ಟ್ ಮಾಡ್ಬೇಡ್ರಿ ಅಂದ್ರೆ ಇದ್ರಲ್ಲಿ ಗೊತ್ತಾಗತ್ತೆ. ನೀವು ರೀಚ್ ಆಗಿದ್ದೀರಿ ಹಾಗಾದ್ರೆ ಸುದೀಪ್ ಅವ್ರಿಗೂ? ಸರ್ ಖಂಡಿತವಾಗ್ಲೂ ಅವ್ರ ಜೊತೆಲಿ ಇರೋರೆ ನೋಡಿ, ಯಾವಾಗ ಇದು ವೈರಲ್ ಆಯ್ತು ಜೊತೆಲಿ ಇರೋರೆ ಹೇಳ್ತಾರೆ, ಮೇಡಮ್ ಅವ್ರು ಏನ್ ಇದ್ ಮಾತಾಡ್ತಾ ಇದಾರೆ ಬಿಗ್ ಬಾಸ್ ವಿಚಾರದಲ್ಲಿ, ಜೊತೆಲಿರೋ ಸ್ನೇಹಿತರಿಗೆ ಅವ್ರ ಬಗ್ಗೆ ಬೇಜಾರಾಗಿದೆ, ಅವ್ರ ಜೊತೆಲಿರುವಂತ ಹುಡುಗರಿಗೆ ಬೇಜಾರಾಗಿದೆ. ಏನೋ ಒಂದ್ ಕಾರ್ಯಕ್ರಮ ಇದ್ರೆ ಹೋಗ್ತಾರೆ ಬರ್ತಾರೆ, ಬಟ್ ಒಂದ್ಸಲ ನಾನು ಇವ್ರ ಅಭಿಮಾನಿ ಅಂತ ಗುರುತಿಸ್ಕೊಂಡ್ಬಿಟ್ರೆ ಫೈನಲ್ ತನಕ ನೀವು ಸಾಯೋರ್ಗು ಅವ್ರ ಅಭಿಮಾನಿಯಾಗೇ ಇರ್ಬೇಕು. ಇಲ್ಲಿಂದ ಅಲ್ಲಿಂದ ಇಲ್ಲಿ ಬಂದ್ಬಿಟ್ರೆ ಬಕೆಟ್ ಆಗ್ಬಿಡ್ತೀರಾ. ಅವ್ರು ಹೇಳೋದು, ನಮಗ್ ಇದುವರೆಗೂ ₹1 ಕೊಟ್ಟಿಲ್ಲ ಮೇಡಮ್, ನಾವ್ ಅವ್ರ ಅಭಿಮಾನಕ್ಕೆ ಹೋಗ್ತೀರಿ, ಗನ್ ಮ್ಯಾನ್ ಒಬ್ಬರಿಗೆ ಅವ್ರ ಸಂಬಳ ಕೊಡ್ಬೋದು ಹೊರತು ಇವತ್ತವರೆಗೂ ನಮ್ಗೆ ಅವ್ರಿಗೆ ಏನೂ ನೋಡಿಲ್ಲ. ಇನ್ನು ನಮ್ದೇ ಒಂದಷ್ಟು ಫುಡ್ ಮಾರ್ಕೆಟ್ಸ್ ಶಾಪ್ಸ್ ಇದೆ, ನಾವೇ ಅವ್ರಿಗೆ ಕೊಡ್ತೀರಿ ಎಲ್ಲಾನು, ಏನ್ ಬೇಕಂದ್ರೂ ಬುಕ್ ಮಾಡಿದ್ರೆ. ಬಟ್ ಇತ್ತೀಚಿನ ದಿನದಲ್ಲಿ ಅವ್ರ ವ್ಯಕ್ತಿತ್ವ, ಅವ್ರು ಮಾತಾಡ್ತಾ ಇರುವಂತಹ ಆಟಿಟ್ಯೂಡ್, ಅವ್ರ ಬದಲಾವಣೆ, ಅವ್ರ ಮಾತಿನ ಸ್ಟೈಲಿ ನಮಗೂ ಇಷ್ಟ ಆಗ್ತಲ್ಲ. ಬಟ್ ಬಿಟ್ಟು ಹೋಗಕ್ಕೂ ಆಗಲ್ವಲ್ಲ ಮೇಡಮ್. ನೀವು ತಪ್ಪು ತಿಳ್ಕೊಳ್ತಿರೋ, ನಾವೆಲ್ಲಾರು ಕಮೆಂಟ್ ಆಗ್ತಿದ್ನ, ಇಲ್ಲ ಬೇರೆ ಬೇರೆಯವ್ರು ಅದ್ ಮಾಡ್ತಾ ಇರೋದು. ಈ ವ್ಯಕ್ತಿ ಹೇಳ್ಬೇಕಾಗಿತ್ತು, ಬಿಡ್ರೋ ಪರವಾಗಿಲ್ಲ ಅಂತ, ಬಟ್ ಹೇಳಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಇವರಲ್ಲೂ ಏನೋ ಒಂದ್ ತಪ್ಪಿದೆ ಅನ್ನೋದೇ ಅಲ್ವಾ ಅಂತಾನೆ ಅಂದಿದ್ದಾರೆ. ಎಸ್ ಅವ್ರು ಹೇಳಿದ್ರು ಪಾಪ. ಸುದೀಪ್ ಜೊತೆಲಿ ಇರುವಂತ ಎಲ್ಲಾರು ನನ್ಗೆ ಗೊತ್ತಿರೋರೆ ಸರ್, ಯಾರವ್ರು ಬಾಡಿ ಗಾರ್ಡ್, ಗನ್ ಮ್ಯಾನ್ಸ್, ಇಲ್ಲ ಅವ್ರ ಜೊತೆಲಿ ಏನ್
ಓಡಾಡ್ತಾರಲ್ಲ ಎಲ್ಲಾರು ಗೊತ್ತಿರೋ. ಕೆಲವ್ರು ಹೇಳ್ತಾರೆ ಸುದೀಪ್ ಅವ್ರಿಗೆ ಪೇಮೆಂಟ್ ಕೊಡ್ತಾರೆ, ಟಾಸ್ಕ್ ಕೊಡ್ತಾರೆ, ಅವ್ರು ಮಾತಾಡ್ತಾರೆ ಅಂತ. ಟಾಸ್ಕ್ ಪೇಮೆಂಟ್ ಕೊಟ್ಟಿದ ತಕ್ಷಣ ಯಾರ್ನ ಹೆಂಗಾದ್ರೂ ಮಾತಾಡ್ಬಿಡ್ತೀರಾ? ಮೊನ್ನೆ ಅಷ್ಟೇ ಒಂದ್ರಲ್ಲಿ ಟ್ರೋಲ್ ಆಗಿದ್ದಾರೆ. ಯಾವ್ದ್ರಲ್ಲಿ? ವೈಲ್ಡ್ ಲೈಫ್ ಏನೋ ಹದ್ದಿನ ಬಗ್ಗೆ ಮಾತಾಡಿ ಹದ್ದು ಹೋಗ್ಬಿಟ್ಟು ಬೇಟೆ ಆಡುತ್ತಾ? ಹದ್ದೋಗಿ ಬೇಟೆ ಆಡುತ್ತಾ ಸರ್? ಅದು ಸತ್ತಿರುವಂತ ಇದನ್ನಲ್ವ ತಿನ್ನೋದು? ರಣ ಹದ್ದು ಒಂಚಿ ಕಾದು ನಿಮ್ಮನ್ನ ಬೇಟೆ ಆಡುತ್ತೆ. ಸರಿ, ರಣ ಹದ್ದು ಬೇಟೆ ಆಡುತ್ತಾ? ಬೇಟೆ ಆಡುತ್ತಾ? ಅದಕ್ಕೆಲ್ಲಾದ್ರೂ ಊಟ ಸಿಗುತ್ತಾ? ಅದ್ ಸಪ್ಪಿದಿರೋ ತಿನ್ನುತ್ತೆ, ಅದು ಒಂಚಿ ಹೋಗಲ್ಲ. ಅದು ಗೊತ್ತಾಗುತ್ತೆ ಇದು ಇಲ್ಲೇ ಇರುತ್ತಂತ ಎತ್ಕೊಂಡ ತಿನ್ನುತ್ತೆ. ಅದೇನ ಜನರು ನಾವು ಅದನ್ನ ನೋಡಿ ಭಯ ಪಟ್ಕೊಂಡು ಹೋಗ್ತೇವೆ. ಅದೇನೋ ಜನ ಇದಾರೆ ಅಂತ ಏನ್ ಅದನ್ನ ಭಯ ಪಟ್ಕೊಂಡ್ ಕುತ್ಕೊಳ್ಳಲ್ಲ. ಅದಕ್ಕೆ ಊಟ ಬೇಕಂದ್ರೆ ಅದ್ ಎತ್ಕೊಂಡು ಹೋಗುತ್ತೆ ಅಲ್ವಾ? ಸೊ ಇತ್ತೀಚಿನ ದಿವಸದಲ್ಲಿ ಸುದೀಪ್ ಅವ್ರು ಮಾತಾಡ್ತಾ ಇರೋದು ಸರಿ ಇಲ್ಲ. ನಾನು ಸುದೀಪ್ ಅವ್ರ ವಿರೋಧಿನೂ ಅಲ್ಲ, ಇಲ್ಲ ಸುದೀಪ್ ಕಂಡ್ರೆ ಹಾಗಲ್ಲ. ಅವ್ರು ಆಗ್ಬೇಕಲ್ವಾ ಸರ್? ಬದ್ಲಾಗ್ಬೇಕಲ್ವಾ? ಬಟ್ ದಿನಕ್ಕಿಂತ ದಿನ ಅವ್ರು ತಪ್ಪು ಮಾಡ್ತಾನೆ ಇದ್ದಾರೆ. ಎಲ್ಲಾರು ತಪ್ಪು ಮಾಡ್ತಾರೆ, ಅದನ್ನ ತಿದ್ದು ಹೋಗ್ಬೇಕು. ಅವ್ರೇನ್ ಮಾಡ್ತಾ ಇದಾರೆ? ನನ್ನ ಅಭಿಮಾನಿಗಳಿದ್ದಾರೆ ನೋಡ್ಕೊಳ್ತಾರೆ. ಪ್ರತಿಯೊಂದಕ್ಕೂ ಅಭಿಮಾನಿಗಳು ಕೆಟ್ಟ ಕಮೆಂಟ್ಸ್ ಹಾಕ್ತಾರೆ ಅಂದ್ರೆ ಇವತ್ಗೂ ಮಾಡ್ತಾ ಇದಾರೆ. ನಾನೇನ್ ಮಾಡ್ತೀನಿ ಹೇಳಿ? ಅವ್ರ ಫೋಟೋಸ್ ಹಾಕ್ತೀನಿ, ಸ್ಕ್ರೀನ್ ಶಾಟ್ ಹಾಕ್ತೀನಿ, ಹಾಕಿ ಚೆನ್ನಾಗಿ ಉಗಿದು ಉಪ್ಪಿನಕಾಯಿ ಹಾಕ್ತೀನಿ. ಇನ್ ಇದಕ್ಕಿಂತ ಬೇಕಾ? ಅವರು ನಮ್ಮನೆ ಅಮ್ಮ ಅಕ್ಕ ಎಲ್ಲಾರನ್ನು ತರುವಾಗ ನಾವು ಅವ್ರ ಮನೆ ಅಕ್ಕ ಎಲ್ಲಾರನ್ನು ತಂದು ಹಾಕಿ ರುಬ್ಬಾಕ್ಬಿಟ್ರೆ ಈಕ್ವಾಲಿಟಿ ಮುಗೀತಲ್ವಾ? ಅವ್ನ್ ಯಾರೋ ಪೊರ್ಕಿಗ್ಲಿಗೋಸ್ಕರ ನಾನು ಯಾಕೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿ ನನ್ನ ಎನರ್ಜಿ ವೇಸ್ಟ್ ಮಾಡ್ಕೊಂಡು ಒಂದು ದಿವಸ ಕರ್ಮ ಅಂತ ಕಾಯ್ತಾ ಇರುತ್ತೆ. ತಾಳ್ಮೆ ಮೀರಿ ಹೋಯ್ತಂದ್ರೆ ಅವಾಗ ಎಡೆ ಮುರಿ ಕಟ್ಸೋಂಥದ್ದು. ಏನಾಯ್ತು? ದರ್ಶನ್ ಅವ್ರ ವೈಫ್ಗೂ ಹೆಂಗ್ ಟ್ರೋಲ್ ಮಾಡಿದ್ರು ಅಲ್ವಾ? ಅವರು ಟ್ರೋಲ್ ಆದವ್ರು ಎಷ್ಟು ಜನ ಅರೆಸ್ಟ್ ಆದ್ರು? ಒಬ್ಬ ಆಡಿಟರು, ಒಬ್ಬ ಮ್ಯಾನೇಜರು. ತಿಳ್ಕೊಳ್ಳಿ, ನಿಮ್ಮ ಅಪ್ಪ ಅಮ್ಮನ್ಗೆ ಇರೋ ಹಾಗ್ರು, ನಿಮ್ಮ ಅಪ್ಪ ಅಮ್ಮನ ಇರೋ ಮಾಡ್ರು. ಒಳ್ಳೆ ಅಪ್ಪ ಅಮ್ಮನ್ಗೆ ಒಳ್ಳೆ ಊಟ ಬಟ್ಟೆ ಕೊಟ್ಟು ಒಳ್ಳೆ ನಡತೆಯಿಂದ ನಡ್ಕೊಳ್ರು. ಇವತ್ ನಾವ್ ಇನ್ನೊಬ್ರು ಹೆಣ್ಮಕ್ಳಿಗೆ ಬೈತೀರಿ ಅಂದ್ರೆ ನಮ್ಮ ಮನೇಲೂ ಹೆಣ್ಮಕ್ಳು ಇರ್ತಾರಲ್ಲ, ನಮಗ್ ಏನೇ ಸಮಸ್ಯೆ ಬರ್ಲಿ ಫೇಸ್ ಮಾಡೋ ಕೆಪಾಸಿಟಿ ಇದೆ. ಇವ್ರು ಯಾರು ಅಭಿಮಾನಿಗಳು, ಫ್ಯಾನ್ಸ್ ಅಂತ ಇರ್ತಾರಲ್ಲ ಸರ್, ಇವರೆಲ್ಲ ಪುವರ್ ಪೀಪಲ್ ಸರ್. ಇವರೆಲ್ಲ ಅತಿ ಹೆಚ್ಚು ಉತ್ತರ ಕರ್ನಾಟಕದ ಕಡೆ ಇರೋರು. ಏನು ಇರಲ್ಲ. ನೀವೇ ನೋಡಿರ್ತೀರಾ, ರೀಸೆಂಟ್ ಆಗಿ ಬಂದು ಅದ್ಯಾವ್ದೋ ಟ್ರೋಲ್ ಪೇಜ್ ಅವನು ಸಾರಿ ತಪ್ಪಾಯ್ತು ಅಂತ ಹೇಳಿ ವೈರಲ್ ಆಗಿತ್ತು. ಈ ಗಾಂಡು ಶೋಕಿಗ್ಲಿಗೆ ಯಾಕೆ ಸರ್ ಬೇಕು? ಬೈಕೊಳ್ಬೇಡಿ ಕೆಟ್ಟ ಮಾತಂದಿದಕ್ಕೆ. ಈ ಶೋಕಿಗ್ಲಿ ಯಾಕೆ ಬೇಕು? ಅಪ್ಪ ಅಮ್ಮಂಗ್ ಹುಟ್ಟಿರೋ ತರ ಕರೆಕ್ಟ್ ಆಗಿ ಹಾಕ್ರಿ ಕಮೆಂಟ್ಸ್. ಬೇಡ ಪ್ರಶ್ನೆ ಮಾಡೋದು ಪ್ರತಿಯೊಬ್ಬರ ಹಕ್ಕು. ಒಂದು ಸಲ ಪಬ್ಲಿಕ್ ಲೈಫ್ ಬಂದ್ಮೇಲೆ ನಾನ್ ತಪ್ಪು ಮಾಡೋದನ್ನು ಪ್ರಶ್ನೆ ಮಾಡ್ಬೇಕು ಸರ್. ಅವಾಗ ನಾನ್ ತಿದ್ಕೊಳ್ಳೋದಲ್ವಾ? ನಾನ್ ತಿದ್ಕೊಳ್ಳೋದು ಅವಾಗ. ಪಬ್ಲಿಕ್ ಲೈಫ್ ಹಂಗೆ, ನಮ್ಮನ್ನ ಅಪ್ಪ ಅಮ್ಮಗಿಂತ ಪಬ್ಲಿಕ್ ಗಮನಿಸ್ತಾ ಇರುತ್ತೆ. ನೀನ್ ಯಾಕೆ ಪ್ರಶ್ನೆ ಮಾಡ್ದೆ ಅನ್ನೋದಕ್ಕಿಂತ ನೀನ್ ಮಾಡಿರೋ ಕೆಲಸ ಇದು ತಪ್ಪು, ತಿದ್ದುಕೋ ಅನ್ನೋದು ನನಗೆ ಹೇಳ್ಬೇಕು ಅವರು. ಮೇಡಮ್, ನಿನ್ನೆ ಗಿಲ್ಲಿ ಮನೆಗೆ ಯಾತ್ರೆಯನ್ನ ನಡೆಸಿದ್ರಿ. ಏನು ಸೆಲ್ಫ್ ಅಜೆಂಡಾ? ಸೆಲ್ಫ್ ಅಜೆಂಡಾ ಏನೂ ಇಲ್ಲ. ಎಲ್ಲರ ಅಭಿಪ್ರಾಯ, ಎಲ್ಲರ ಬೆಂಬಲ, ಎಲ್ಲಾರ್ಗೂ ಬೇಕಾಗಿರೋದು ಗಿಲ್ಲಿ ನಟ ಗೆಲ್ಬೇಕು ಅಂತ ಹೇಳಿ. ಅಂಡ್ ಗಿಲ್ಲಿ ಬಗ್ಗೆ ಕೆಲವೊಂದು ಈ ಕರವೇ ತಂಡ, ಧರ್ಮರಾಜ್ ತಂಡ ಏನಿದೆ, ಅವರೊಂದು ಅಲಿಗೇಷನ್ಸ್ ಮಾಡ್ತಾ ಇದ್ರು. ಗಿಲ್ಲಿ ತುಂಬಾ ರಿಚ್ಚು, ಹಣ ಆಸ್ತಿ ಇರೋನು, ಆಮೇಲೆ ಒಳ್ಳೆ ಕಾರ್ ಇಟ್ಕೊಂಡಿದ್ದಾನೆ, ಅಂಡ್ ಅವ್ನ ಪೇಜ್ ನ ದೊಡ್ಡವ್ರು ಹ್ಯಾಂಡ್ಲ್ ಮಾಡ್ತಾರೆ, ನೋಡೋದಕ್ ಮಾತ್ರ ಬಡವ ಅಂತ ಹೇಳ್ಕೊಳ್ತಾನೆ ಅಂತ ಒಂದು ಸ್ವಲ್ಪ ಅಷ್ಟು ಅಲಿಗೇಷನ್ಸ್ ಮಾಡ್ತಾ ಇದ್ರು. ನಾವು ಅವ್ರ ಮನೇನ ತೋರಿಸ್ಬೇಕಾಗಿತ್ತು ಜನಕ್ಕೆ, ಅವ್ರು ಯಾವ ತರ ಬದುಕ್ತಾ ಇದಾರೆ, ಯಾವ ರೀತಿಯಲ್ಲಿ ಅವ್ರ ಜೀವನ ಮಾಡ್ತಾ ಇದಾರೆ ಅಂತ ಹೇಳಿ. ಸೊ ನಿನ್ನೆ ನಾನು ಮತ್ತೆ ಮುರಳಿ ಅಂತ ಹೇಳಿ ಇನ್ನೊಬ್ರು ಲೇಖನಿ ನ್ಯೂಸ್ ಅವರು ಮತ್ತೆ ಕೆಲವೊಬ್ರು ಸ್ನೇಹಿತರೆಲ್ಲಾರು ಬೆಂಗಳೂರಿಂದ ಹಿಡಿದು ಅವ್ರ ಮನೆವರೆಗೂ ಒಂದು ರ್ಯಾಲಿ ಇಟ್ಕೊಂಡಿದ್ರಿ. ತುಂಬಾ ಸಕ್ಸಸ್ಫುಲ್ ಆಯ್ತು. ಎಲ್ಲಾ ಕಡೆನೂ ಜನ ಬೆಂಬಲ ಕೊಟ್ರು. ಅಂಡ್ ನನಗೊಂದು ಖುಷಿ ಅಂದ್ರೆ ಗಿಲ್ಲಿಯವ್ರ ಅಮ್ಮಂಗ್ ನನ್ ಗೊತ್ತು, ಗಿಲ್ಲಿಯವ್ರ ಅಮ್ಮಂಗ್ ನನ್ ಗೊತ್ತು. ಒಂದು ಮಂಜುಲೀಲಾ ವಿಚಾರ ಅಂಡ್ ಒಂದು ಬಿಗ್ ಬಾಸ್ ವಿಚಾರದಲ್ಲಿ ದೂರ್ ಕೊಟ್ಟಿದ್ದು, ಅಂಡ್ ಸೌಜನ್ಯ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದು ಅವರೇ ನೀವ ಅಂತ ಹೇಳಿ ಅವ್ರು ಇದ್ ಮಾಡಿದಾಗ ನಿಜವಾಗ್ಲೂ ನನ್ಗೆ ಅದೊಂಥರ ಖುಷಿ ಆಯ್ತು. ಅವ್ರು ಯಾರೋ ಅಂದಿಲ್ಲ, ಅವರು ನಿಜವಾಗ್ಲೂ ನನ್ನ ಗುರುತಿಸಿ ನಾನ್ ನಿಮ್ಮನ್ನ ನೋಡಿದೀನಿ ಅಂತ ಹೇಳಿದಾಗ ಅದ್ ನಂಗೆ ತುಂಬಾ ಖುಷಿ ಆಯ್ತು. ತುಂಬಾ ಎಷ್ಟು ಒಳ್ಳೆ ಜನ ಅಂದ್ರೆ ಸರ್, ಬಡತನದಲ್ಲೂ ಪ್ರೀತಿ ಇದೆ ಅಲ್ವಾ? ಒಂದ್ ಗ್ಲಾಸ್ ನೀರ್ ಕೊಟ್ರೇನು ಅದ್ ನೆಮ್ಮದಿ. ತುಂಬಾ ಒಳ್ಳೆ ವ್ಯಕ್ತಿಗಳು, ಯಾರನ್ನೂ ಅವ್ರು ದ್ವೇಷಿಸಲ್ಲ, ಯಾರಿಗೂ ಅವ್ರು ಏನು ಅನ್ನಕ್ ಹೋಗಲ್ಲ. ಭಗವಂತ ಏನಿದ್ಯೋ ಅದ್ ಮಾಡ್ಲಿ ಅಂತ. ಅಂಡ್ ಗಿಲ್ಲಿ ಅವ್ರ ತಂದೆ ಆಪರೇಷನ್ ಇಟ್ಟಂತ ದುಡ್ಡನ್ನ ತಗೊಂಡ್, ಅಂಡ್ ಗಿಲ್ಲಿ ನೋಡಿ ಇಷ್ಟು ದೊಡ್ಡ ಹುಡುಗ ಆಗಿದ್ರು ತಂದೆ ಮಾತೆ ಕೇಳೋದು. ಅವ್ನು ಅಪ್ಪ ಈಗ್ಲೂ ಹೊಡಿತಾರಂತೆ, ಅಮ್ಮ ಅಪ್ಪ ಮಾತೆ, ಅಮ್ಮ ಕೈಲೇ ಸ್ನಾನ ಮಾಡಿಸ್ಕೊಳ್ತಾರಂತೆ. ಸೊ ಅದೆಲ್ಲ ಕೇಳ್ದೋಗ ಈಗ್ಲೂ ಇದಾರ. ಅದೇ ನಮ್ಮ ಹಳ್ಳಿ ಐಕ್ಳು ಅಂತಾರಲ್ಲ, ಅವ್ರು ಯಾವತ್ತೂ ಅಷ್ಟೇ ಸರ್, ಅಪ್ಪ ಅಮ್ಮನೇ ಅವ್ರಿಗೆ ದೇವ್ರು ಅಲ್ವಾ? ಬಡತನ ಇದ್ರೇನು ಅವರು ಪ್ರೀತಿ ವಿಶ್ವಾಸದಲ್ಲಿ ಕಡಿಮೆ ಇಲ್ಲ ಅಂತಾರಲ್ಲ. ಸೊ ಅದೊಂದು ನಿನ್ನೆ ನನ್ಗಲ್ಲಿ ಓದೋ ಖುಷಿ ಆಯ್ತು, ಸಕ್ಸಸ್ಫುಲ್ ಆಯ್ತು. ಊರಿನ ಜನರು ಕೊಟ್ಟಂತ ಪ್ರೀತಿಯ ಅಭಿಮಾನ ಅಂಡ್ ಪ್ರತಿಯೊಬ್ಬರಿಗೂ ನನ್ ಗೊತ್ತು, ಪ್ರತಿಯೊಬ್ಬರಿಗೂ ನನ್ಗೆ ಗೊತ್ತು. ಅದೊಂದು ನಂಗೆ ತುಂಬಾ ಇಷ್ಟ ಆಯ್ತು. ಎಲ್ಲಾರು ಅಟ್ಲೀಸ್ಟ್ ಗುರುತಿಸಿದಾರಲ್ಲ ಅನ್ನೋಂಥದ್ದು. ಅಂಡ್ ಎಲ್ಲಾರು ದೂರದಿಂದ ನೋಡಿದಾಗ ನಾನು ತುಂಬಾ ಹೊರಟು ಕೆಟ್ಟವಳು, ಏನ್ ಇಷ್ಟು ರೂಢಾಗಿ ಮಾತಾಡ್ತಾಳೆ ಅಂತ ಅನ್ಕೊಂಡಿರ್ತಾರೆ. ಹತ್ರದಲ್ಲಿ ಹೋದೋಗೆ ಗೊತ್ತಾಗೋದು ನನ್ನಲ್ಲೂ ಒಂದು ಮನಸ್ಸಿದೆ, ವ್ಯಕ್ತಿತ್ವ ಇದೆ ಅಂತ ಹೇಳಿ. ನಮಗೂ ನಗು ಬರುತ್ತೆ, ನಗ್ಸಕ್ ಬರುತ್ತೆ, ಕೋಪ ಮಾಡ್ಕೊಳಕ್ಕೂ ಬರುತ್ತೆ, ಪ್ರಶ್ನೆ ಮಾಡಕ್ಕೂ ಬರುತ್ತೆ. ಪ್ರಶ್ನೆ ಮಾಡಿದವರು, ನಮ್ಮನ್ನ ಹೀಯಾಳ್ಸೋರು, ತೆಗ್ಲೋರು, ಇಲ್ಲ ನಮ್ಮನ್ನ ಬೇಕಂತ ತೇಜೋದಯ ಮಾಡೋರಿಗೆ ತಿರ್ಗಿಸ್ಕೊಡಕ್ಕೂ ಬರುತ್ತೆ.
ಗಿಲ್ಲಿ ನಟ ಅಂಡ್ ರಕ್ಷಿತಾ ಒಂದ್ ಹೆಣ್ಮಗ್ಳಾಗಿ ಇವ್ರಾಗ್ಲಿ ನನ್ಗೇನ್ ಗೊತ್ತಾ ಸರ್, ಟ್ಯಾಲೆಂಟ್ ಇರುವಂತವ್ರು ಬರ್ಲಿ, ದುಡ್ಡಿರೋರು ಹೊಟ್ಟೆ ತುಂಬೋರು ಇನ್ನೂ ತುಂಬ್ಕೊಂಡು ಫುಡ್ ಪಾಯ್ಸನ್ ಆಗೋಗುತ್ತೆ ಸರ್, ಕೊನೆಗೆ ಅವ್ರು ಕಕ್ಕಬೇಕು. ಬೇಡ, ಹೊಟ್ಟೆ ಹಸು ಇರೋರ್ಗೆ ಕೊಡೋಣ ಸರ್, ಸ್ವಲ್ಪ ಬದುಕ್ಲಿ ಅಲ್ವಾ. ನಮ್ಮಲ್ಲಿ ಬಡವ್ರನ್ನ ಬೆಳೆಸೋದ್ ಕಡಿಮೆ, ಇರೋರ್ನ ಬೆಳೆಸ್ತೀರಿ ನಾವು. ಇವಾಗ ಎಲ್ಲಾ ನಟರನ್ನು ಹೊಟ್ಟೆ ತುಂಬಿರೋರ, ಎಲ್ಲಾರ್ಗು ಜೈ ಜೈ ಅಂತೀರಿ, ಬಡವ್ರನ್ನ ಯಾರಾದ್ರೂ ಕರ್ಕೊಂಬಂದ್ ಬೆಳೆಸ್ತೀರಾ ಸರ್? ಕಲೆ ಇರೋರ್ನ ಬಿಡ್ರಿ ಬೆಳಿಲಿ, ಅವ್ರೊಂದಷ್ಟು ಒಳ್ಳೆ ಕೆಲ್ಸಗಳು ಮಾಡಿ ಬೆಳೆದ್ ನಿಂತ್ಕೊಂಡ್ರೆ ಅವ್ರ ತರ ಬಡವ್ರು ಇನ್ನೊಂದಷ್ಟು ಜನ ಬೆಳೆಸ್ತಾರೆ. ಇಲ್ಲಿ ರಾಜಕಾರಣಿಗಳು ಮಕ್ಳು ರಾಜಕೀಯಕ್ಕೆ ಬರ್ತಾರೆ, ಬಿಸ್ನೆಸ್ ಮ್ಯಾನ್ ಮಕ್ಳು ಬಿಸ್ನೆಸ್ ಬರ್ತಾರೆ, ಸೆಲೆಬ್ರಿಟೀಸ್ ಮಕ್ಳು ಸೆಲೆಬ್ರಿಟೀಸ್, ಎಲ್ಲಾರು ಅವ್ರವ್ರು ಇದ್ದಾಗ ಇಂಥವ್ರು ಬರ್ಬೇಕಲ್ವಾ. ಇಲ್ಲಿ ಫ್ಯಾಮಿಲಿ ಅವ್ರ ಮನ್ಸಲ್ಲಿ ಅದ್ ಇಲ್ವೇ ಇಲ್ಲ. ಅವ್ರು ದೇವ್ರ ಮೇಲೆ ನನ್ನ ಮಗ ಗೆದ್ದೇ ಗೆಲ್ತಾನೆ, ಆಲ್ರೆಡಿ ಗೆದ್ದು ಬಿಟ್ಟಿದ್ದಾನೆ ಸರ್, ಅವನು ಜಸ್ಟ್ ಅನೌನ್ಸ್ ಮಾಡೋದು ಅಷ್ಟೇ. ಸೊ ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ನೋಡಿ, ನಾವ್ ಎಷ್ಟೇ ಪ್ರಿಪ್ರೇಷನ್ ಆಗಿ ಎಕ್ಸಾಮ್ ಬರೆದ್ರೇನು, ಫೈನಲ್ ಎಕ್ಸಾಮ್ ಅಲ್ಲ 1% ಇರತ್ತಲ್ಲ, ನೀವ್ ಎಲೆಕ್ಷನ್ ಅಂತಾನೆ ತಗೊಂಡೋದ್ರೇನು ಆ ಒಂದೇ ಒಂದು ವೋಟ್ ಅಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ. ಸೊ ಇದು ಅದೇ ತರ ಓಟ್ಸು ಬಿದ್ದಿದೆ, ಜನರ ಬೆಂಬಲನೂ ಇದೆ, ಜನರ ಅಭಿಪ್ರಾಯನೂ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಿಗ್ ಬಾಸ್ ಆಗ್ಲಿ ಕಲರ್ಸ್ ಕನ್ನಡ ಆಗ್ಲಿ ಎಡವಟ್ ಆಗ್ಬಾರ್ದು. ಈ ಒಂದು ಸೀಸನ್ ಅಲ್ಲಿ ಎಡವಟ್ ಆಯ್ತು ಅಂದ್ರೆ ಜನರೇ ಪಾಠ ಕಲಿಸುತ್ತಾರೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.